ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇರತಮಕಲ್ಮಷಂ ಗೋಷ್ಪದೀಕೃತವಾರಾಶಿಂ ವಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನಿರಾತ್ಮಜಂ ಅಂಜನಾನಂತರಂ ವೀರಂ ಜಾನಕೀಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಮಾಂಶೇಕೃತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಂ ಮನೋಜಮಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾತರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋ ಸಲಿಲಂ ಶರೀರಂ ಯಶೋಕವನ್ಯಂ ಜನಕಾತ್ಮಜಾಯ ಆದಾಯಿ ತೇನೇ ಮೃತಾಲಂಕಾಂ ನಮಾಮಿ ತ್ವಂ ಪ್ರಾಂಜಲಿರಾಂಜನೇಯಂ ಆಂಜನೇಯಮಚ ಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸರಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತರಾಕ್ಷಸಾಂತಕಂ ವೇದವೇದ್ಯೇ ಪರೇ ಪುಂಸಿ ಜಾತೇ ದಶರಥಾತ್ಮಜೇ ವೇದ ಪ್ರಾಚೈರತಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನಾ ಚರಿತಂ ರಘುನಾಥಸಿರತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತ್ಯಾ ಯಃ ಪಾದಂ ಪದಮೇವ ಸ ಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಾ ಪೂಜ್ಯತೆ ಸದಾ ವಾಲ್ಮೀಕಿರಸಂಭೂತ ರಾಮಸಾಗರಗಾಮಿನಿ ಪುನಾತಿಭುವನಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಮಹಾಮೀನಂ ವಂದೇ ರಾಮಾಯಣಾರ್ಣವಂ ಯಃಕರ್ಣಾಂಜಲಿ ಸಂಪುಟೈಃ ಆಹಾರಃ ಸಮ್ಯಕ್ ಪಿಬತ್ಯಾದರಾದ್ ವಾಲ್ಮೀಕೇರ್ವತನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ವಿಪತ್ತಿನಿಧನೇರತ್ಯಂತ ಸೌಪದ್ರವಂ ಸಂಸಾರಂ ಸವ್ಯಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತ ಸಮಾಸ ಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶಿರಶ್ಚ ವದಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಮಾಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸರುದ್ರಮತಲೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕವಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿವಿಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂ ವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂ ವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯ ನಮಃ ಓಂ ಶ್ರೀ ರಘುನಂದನ ಪರಬ್ರಹ್ಮಣೇ ನಮಃ ಓಂ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ಅಯೋಧ್ಯಾಕಾಂಡವನ್ನು ನಿನ್ನೆ ಪ್ರಾರಂಭ ಮಾಡಿದ್ದಾಯಿತು. ದಶರಥ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನೋಡಬೇಕು, ವಿಧಿಯನ್ನು ವಂಚಿಸಬೇಕು ಅಂತ ತಾನು ಹಿಂದೆ ಪಡೆದುಕೊಂಡಿದ್ದ ಮುನಿಶಾಪದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದ ಎಂಬಲ್ಲಿಗೆ ನಿನ್ನೆ ಮಂಗಳಾಶಾಸನ ಆಗಿತ್ತು. ವಿಧಿ ಎಂದು ಬಿಡುತ್ತೇವೆ ನಾವು. ವಿಧಿ ಶಬ್ದಕ್ಕೆ ದೈವಾತೀತವಾದ ಒಂದು ಶಕ್ತಿ ಅಂತ ಅರ್ಥ ಅಲ್ಲ. ದೈವಾತೀತವಾದದ್ದೊಂದಿದ್ರೆ ಅದೇ ದೈವವಾಗುತ್ತೆ. ವಿಧಿ ಶಬ್ದಕ್ಕೆ ಯಾವುದು ಹೇಗಾಗಬೇಕು ಅಂತ ಒಂದು ನಿಯಮ ಏನಿದೆಯೋ ಅದನ್ನು ರೂಪಿಸುವ ಶಕ್ತಿ ಅರ್ಥಾತ್ ಭಗವಂತ ಎಂಬುದಾಗಿ ಅರ್ಥ. ಭಗವಂತನ ಸಂಕಲ್ಪ ಇಲ್ಲದೆ ಏನೂ ಆಗೋದಿಲ್ಲ. ನಮ್ಮ ಶಾಸ್ತ್ರ ಎಲ್ಲ ಹೇಳ್ತದೆ, ತೇನ ವಿನಾ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿಯು ಭಗವಂತನ ಇಚ್ಛೆ ಇಲ್ಲದೆ ಅಲುಗಾಡುವುದಿಲ್ಲ. ಹಾಗಿದ್ರೆ ತನ್ನ ಇಚ್ಛೆಯಿಂದ ಎಲ್ಲವನ್ನೂ ಅವನೇ ಅಲುಗಾಡಿಸ್ಬೋದಲ್ಲ. ಒಬ್ಬರು ಒಳ್ಳೆಯದು, ಒಬ್ಬರು ಕೆಟ್ಟದ್ದು, ಪುಣ್ಯ ಪಾಪ, ಈ ವ್ಯತ್ಯಾಸ ಯಾತಕ್ಕೆ ಅಂದರೆ ಅಲ್ಲಿ ನಾವು ಮಾಡಿಕೊಂಡ ಕರ್ಮಗಳು ಅನಾದಿ ಕಾಲದಿಂದ ಜನ್ಮ ಜನ್ಮಾಂತರಗಳಲ್ಲಿ ದೇವರು ಕೊಟ್ಟ ಸ್ವಾತಂತ್ರ್ಯದ ಉಪಯೋಗದ ಅತಿರೇಕಗಳೇನಾಗಿದೆಯೋ ಇದಕ್ಕನುಸಾರವಾಗಿ ಆಯಾ ಕರ್ಮಗಳಿಗೆ ಇಂತಿಂಥ ಫಲಗಳು ಅಂತ ವಿಧಾನ ಮಾಡತಕ್ಕ ವಿಧಾಯಕನಾದ ಭಗವಂತನ ನಿಯಮ, ಅದಕ್ಕೆ ವಿಧಿ ಎಂಬುದಾಗಿ ಹೇಳ್ತೇವೆ. ಅದನ್ನು ಯಾರೂ ಮೀರಲಾರರು ನಾವು ಹೇಳ್ತೇವೆ. ವಿಧಿ ಅಂದರೆ
ಎಲ್ಲಕ್ಕಿಂತ ಪೂರ್ವದಲ್ಲೊಂದು ತೀರ್ಮಾನ ಆಗಿಬಿಟ್ಟಿದೆ. ಸರ್ವಸ್ಮಾತ್ ಪೂರ್ವತರ ಅನ್ನೋ ಅರ್ಥವಲ್ಲ. ಹಾಗಿದ್ದರೆ ಕರ್ಮಕ್ಕೆ ಅರ್ಥ ಬರೋದಿಲ್ಲ. ಅತ್ಯಂತ ಕ್ರೂರವಾದ ಪಾಪಕರ್ಮಗಳನ್ನು ಪುಣ್ಯಕರ್ಮದಿಂದ ತೊಳೆದುಕೊಳ್ಳುವುದಕ್ಕೆ ಬರ್ತದೆ. ಮತ್ತು ಈಗ ಕರ್ಮಾಚರಣೆ, ಅನುಷ್ಠಾನ ಇವುಗಳ ಪ್ರಯೋಜನವೂ ಅದೇ. ಅದರ ಹಳೆಯ ಬಿಗಿಯನ್ನು ಸಡಿಲಿಸಬಹುದು. ಆದರೆ ಅತ್ಯಂತ ಪ್ರಬಲವಾದ ಪ್ರಾರಬ್ಧ ಕರ್ಮ ಇದ್ದರೆ ಏನು ಮಾಡೋದಕ್ಕಾಗೋದಿಲ್ಲ. ದಶರಥ ಎಷ್ಟೇ ಯಜ್ಞಯಾಗ ಮಾಡಿದ್ದರು, ಭಗವಂತನೇ ಪುತ್ರನಾಗಿ ಅವತಾರ ಮಾಡಿದ್ದರು, ಅದು ಹೊಟ್ಟೆ ಉರಿ ತಾಳಲಾರದೆ ಮುನಿಗಳು ಕೊಟ್ಟ ಶಾಪ, ಅದನ್ನು ಹುಸಿ ಮಾಡುವುದು ಭಗವಂತನಿಗೂ ಇಷ್ಟವಲ್ಲ. ಕೃಷ್ಣಾವತಾರದಲ್ಲಿ ಗಾಂಧಾರಿ ಕೊಟ್ಟ ಶಾಪವನ್ನು ಹೊಸ ಮಾಡಲಿಲ್ಲ, ದುರ್ವಾಸರು ಕೊಟ್ಟ ಶಾಪವನ್ನು ಹುಸಿ ಮಾಡಲಿಲ್ಲ. ಈ ರಾಮಾವತಾರದಲ್ಲಿಯೂ ಅಷ್ಟೇ ವಿಧಾಯಕನಾದ ಭಗವಂತ ನಿಯಮಗಳನ್ನು ತಾನೂ ಎತ್ತಿ ಹಿಡಿತಾನಾದ್ದರಿಂದ ಈ ಲೀಲಾ ವಿನೋದ ಪ್ರಪಂಚದಲ್ಲಿ ನಮಗೆ ಹೀಗೆ ಅಂತ ಗೊತ್ತಾಗದೇ ಇರುವಂಥ ವಿಷಯಗಳು ಮುಂದೆ ಆಗ್ತಕ್ಕವು ಬರ್ತವೆ. ಸ್ವಲ್ಪ ಮಟ್ಟಿಗೆ ಕಾರ್ಯಕಾರಣ ಸಂಬಂಧದಿಂದ ಹೀಗಿದ್ದರೆ ಹೀಗಾಗ್ತದೆ ಅನ್ನೋ ನಿಯಮಗಳು ಅರ್ಥವಾಗ್ತವೆ. ಗಹನ ಕರ್ಮಣೋ ಗತಿ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ. ಆದ್ದರಿಂದ ನೀವು ಇವತ್ತಿನಿಂದ ಆರಂಭಿಸಿ ಅಯೋಧ್ಯಾಕಾಂಡ ಮುಗಿಯೋ ತನಕ ಈ ದಶರಥ ಎಂಥ ದುರ್ದೈವಿ ಅನ್ನೋದನ್ನು ಮನಗಾಡಬೇಕು. ದುರ್ದೈವಿಗಳಲ್ಲಿ ಎಷ್ಟೋ ತರಹ, ದಶರಥನಂಥ ದುರ್ದೈವಿ ಇನ್ನೊಬ್ಬ ಇರಲಿಕ್ಕಿಲ್ಲ. ಅದಕ್ಕೆ 4 ಕಾರಣಗಳನ್ನು ಕೊಡೋಣ. ಮೊದಲನೇದು, ಏನೇ ಒಂದು ಸಂಕಟ ಜೀವನದಲ್ಲಿ, ಒಂದು ಆಪತ್ಕಾಲದಲ್ಲಿ ನಡೆದು ಹೋದ ಒಂದು ಘಟನೆ, ಅದನ್ನು ಯಾರ ಜೊತೆಗಾದರೂ ಹೇಳಿಕೊಂಡು ಹಂಚಿಕೊಳ್ಳುವುದಕ್ಕೆ ಬರುವಂತೆ ಇದ್ದರೆ ಸ್ವಲ್ಪ ಮಟ್ಟಿಗೆ ದುಗುಡ ಕಡಿಮೆಯಾಗ್ತದೆ. ನಾನು ಒಳ್ಳೆಯದನ್ನು ಯಾಕೆ ಮಾಡಲಿಲ್ಲ, ಕಿಮಹಂ ಸಾಧುನಾ ಕರವಂ ಕಿಮಹಂ ಪಾಪಮಕರವಮಿತಿ ಉಪನಿಷತ್ತಲ್ಲಿ ಹೇಳ್ತಾರೆ. ಅಯ್ಯೋ, ನಾನು ಒಳ್ಳೆಯದನ್ನು ಯಾಕೆ ಮಾಡಲಿಲ್ಲ, ಕೆಟ್ಟದ್ದನ್ನು ಯಾಕೆ ಮಾಡಿದೆ. ಮನಸ್ಸಿಗೆ ಚಿಂತೆ ಅನ್ನೋದು ಹತ್ತದೆ ಮನುಷ್ಯ. ಯಾವಾಗಲೂ ಸ್ವಲ್ಪ ಅಂತರಂಗದಲ್ಲಿ, ಈ ಅಂತರಂಗ ಸಂಸ್ಕೃತಿ ಕಾನ್ಷನ್ಸ್ ಅಂತ ಹೇಳ್ತೇವೆ, ಚುಚ್ಚುವುದು ಒಳಗಿನ ದೇವರ ವಾಣಿ. ಅದಿದ್ದವನಿಗೆ ಅಯ್ಯೋ ನಾನು ಯಾತಕ್ಕೆ ಹೀಗೆ ಮಾಡಿಕೊಂಡೆ ಅನ್ನೋ ಪರಿತಾಪ ಬರ್ತದೆ. ಅದು ಒಬ್ಬರ ಜೊತೆಯಲ್ಲಿ ಹೇಳುವಂಥದ್ದಿದ್ದರೆ ಸಂಕಟ ಕಡಿಮೆ ಆಗ್ತದೆ, ಶೇರಿಂಗ್ ಅಂತ ಹೇಳ್ತೇವೆ. ಇನ್ನೊಬ್ಬರ ಜೊತೆಯಲ್ಲಿ ಹೇಳಿಕೊಳ್ಳಲಾರದ ಸಂಕಟ ಇದ್ದರೆ ಮನುಷ್ಯನ ಸುಟ್ಟಾಕಿಬಿಡುತ್ತೇವೆ. ಮುನಿಬಾಲಕನನ್ನು ಕೊಲ್ಲಬೇಕು ಅಂತ ಕೊಲ್ಲಿಲ್ಲ ದಶರಥ. ಆದರೆ ಯೌವನದ ಹುರುಪಿನಲ್ಲಿ ಆ ಮಳೆಯ ಅವಾಂತರದಲ್ಲಿ ಇವತ್ತೊಂದು ಪ್ರಾಣಿಯ ಬೇಟೆ ಆಡಲೇ ತೀರಬೇಕು ಅಂತ ಹಠಕ್ಕೆ ಬಿದ್ದು ಆ ಯೌವನದ ಮಳೆಗಾಲದ ಅವಿವೇಕದಲ್ಲಿ ಮಾಡಿದ ಕೆಲಸ ಅದು ಫಲವನ್ನು ಕೊಟ್ಟಿತು. ಮುನಿಬಾಲಕ ಸತ್ತೋದ. ತಿಳಿಯದೆ ಮಾಡಿದರೂ ಅಪರಾಧವೇ. ಸತ್ತವನನ್ನು ವಾಪಸ್ಸು ಬದುಕಿಸ್ತರ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಮುನಿ ಶಾಪ, ನೀನು ನಿನ್ನ ಅಂತ್ಯಕಾಲದಲ್ಲಿ ಪುತ್ರ ಶೋಕದಿಂದ ಸಾಯಿ ಅಂತ ಹೇಳಿದ್ದು ಯಾವ ರೂಪವನ್ನು ಹೊಂದದೆಯೋ ಅಂತ ಚಿಂತೆ ಮಾಡಿ ಮಕ್ಕಳೇ ಆಗಲಿಕ್ಕಿಲ್ಲ. ಪುತ್ರ ಶೋಕ ಅಂದರೆ ಮಕ್ಕಳಿಲ್ಲದ ಶೋಕವಾಗಬಹುದಲ್ಲ. ಹುಟ್ಟಿ ಕಣ್ಣೆದರಿಗೆ ಹೋಗುವ ಮಕ್ಕಳು ಆಗ್ಬೋದು, ನಾಮಕರಣ ಆಗದೆ ಹೋಗ್ಬೋದು, ಆಗಿ ಹೋಗ್ಬೋದು, ಮಕ್ಕಳ ವಿವಾಹ ನೋಡದೆ ಹೋಗ್ಬೋದು. ಇದನ್ನೆಲ್ಲವನ್ನು ವಂಚಿಸಬೇಕು ಅಂತ ಪುರುಷ ಪ್ರಯತ್ನಕ್ಕೆ ಬೆಲೆ ಕೊಟ್ಟ ದಶರಥ ರಾಮ ವಿವಾಹ ಆಗುವ ತನಕ ತುಂಬ ದುಗುಡದಲ್ಲಿದ್ದವನಿಗೆ ಸ್ವಲ್ಪ ಕಡಿಮೆಯಾಯಿತು. ಇನ್ನು ಒಂದೇ ಒಂದು ಉಳಿಯಿತು, ರಾಮನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಕಾಡಿಗೆ ಹೋಗಿಬಿಡಬೇಕು. ಆಮೇಲೆ ಋಷಿ ಶಾಪ ಏನಾದರೂ ಆಗಲಿ. ಪ್ರೀತಿರೇಷ ಕಥಂ ರಾಮೋ ರಾಜ ಸ್ಯಾತ್ ಮಯಿ ಜೀವತಿ. ರಾಮ ರಾಜ ಆಗೋದು ಖಂಡಿತ. ಮಯಿ ಜೀವತಿ, ನಾ ಬದುಕಿರುವಾಗಲೇ ರಾಮನ ಪಟ್ಟಾಭಿಷೇಕ ಮಾಡಬೇಕು. ಪ್ರಾಯಶಃ ಅದಕ್ಕೆ ಅಡ್ಡಿ ಮಾಡುತ್ತೆಯೋ ಏನೋ ಈ ಮುನಿಶಾಪ. ಪಟ್ಟಾಭಿಷೇಕವನ್ನು ಕಣ್ಣಿಂದ ನೋಡಬೇಕು ಎಂಬುದಾಗಿ ಆಶೆಪಟ್ಟ, ಅದು ನೆರವೇರಲಿಲ್ಲ. ಇದನ್ನೇ ಕುರಿತು ಭರತ ಶ್ರೀರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ ಆಗಬೇಕಾದ ಸಂದರ್ಭದಲ್ಲಿ ರಾಮಚಂದ್ರ ವನವಾಸವನ್ನು ಮುಗಿಸಿಕೊಂಡು ಕ್ಷೇಮವಾಗಿ ಸೀತಾ ಸಮೇತನಾಗಿ ನಂದಿಗ್ರಾಮಕ್ಕೆ ಬಂದು ಕೂಡಲೇ ನೆನೆಸಿಕೊಳ್ತಾನೆ.
ರೆಫರೆನ್ಸ್ ಹೇಗೆ ಬರ್ತದೆ ನೋಡಿ. ಶಿರಸ್ಯಂಜಲಿ ಮಾಧಾಯ ಕೈಕೇಯ್ಯಾನಂದವರ್ಧನ ಬಭಾಷೆ ಭರತೋ ಜ್ಯೇಷ್ಠಂ ರಾಮಂ ಸತ್ಯಪರಾಕ್ರಮಂ. ತಲೆ ಮೇಲೆ ಕೈ ಮುಗಿದ ರಾಮನಿಗೆ ಕೇಳ್ಕೊಳ್ತಾನೆ, ಪೂಜಿತಾ ಮಾಮಿಕಾ ಮಾತಾ, ನನ್ನ ತಾಯಿಯನ್ನು ನಾನು ಬೈದಿಲ್ಲ ರಾಮ, ನೀ ಅರಣ್ಯಕ್ಕೆ ಹೋದ ಮೇಲೆ ಗೌರವಿಸಿದ್ದೇನೆ, ನಿನ್ನ ಮಾತಿನಂತೆ ನೀನು ಗೌರವಿಸಿದ್ದೀಯೇ, ಅವಳಿಷ್ಟದಂತೆ ರಾಜ್ಯವನ್ನು ನನಗೆ ಕೊಟ್ಟೆ. ದತ್ತಂ ರಾಜ್ಯಮಿದಂ ಮಮ, ನನ್ನದಲ್ಲದೆ ಇದ್ರೂ ರಾಜ್ಯವನ್ನು ನನಗೆ ಅಂತ ನೀ ಕೊಟ್ಟೆ, ನಿನ್ನ ದೊಡ್ಡತನ. ಈಗ ಅದನ್ನೇ ವಾಪಸ್ಸು ಕೊಡ್ತೇನೆ. ತದ್ದದಾಮಿ ಪುನಸ್ತುಭ್ಯಂ ಯಥಾ ತ್ವಂ ವದದಾ ಮಮ. ನೀ ಕೊಟ್ಟದ್ದನ್ನು ನಾ ಹೇಗೆ ಸ್ವೀಕಾರ ಮಾಡಿದ್ನೋ, ನಾ ಕೊಟ್ಟದ್ದನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಚಿತ್ರಕೂಟದಲ್ಲಿ ಹೇಳುವುದಕ್ಕಾಗದೇ ಇದ್ದ ಇನ್ನೊಂದು 7ನೇ ವಾದವನ್ನು ಮಂಡಿಸಿ ಅಲ್ಲಿಂದ ಮುಂದಕ್ಕೊಂದು ಮಾತನ್ನಾಡ್ತಾನೆ. ಯಥಾಚ ಆರೋಪಿತೋ ವೃಕ್ಷ ಜಾತಶ್ಚ ಅಂತರ್ನಿವೇಶನೇ. ಎಷ್ಟು ಸೂಕ್ಷ್ಮ ವಾಲ್ಮೀಕಿ. ಇವತ್ತು ಶರ್ಮಾ ಅವರಿಲ್ಲ, ತುಂಬ ಆನಂದ ಪಡ್ತಾ ಕೂತಿದ್ರು. ವಾಲ್ಮೀಕಿಯ ವಾಕ್ಯಗಳಲ್ಲಿ ಧ್ವನಿ ಅನ್ನೋದು ಹೇಗೆ ಗರ್ಭಿತವಾಗಿರ್ತದೆ ಅನ್ನೋದನ್ನು ತೋರಿಸೋದಕ್ಕೆ ಒಂದು ಜಾಗ. ಇಲ್ಲಿ ದಶರಥ ಅನ್ನೋ ಶಬ್ದವಿಲ್ಲ. ಆದರೆ ನಡೆದದ್ದೇನು, ಅದು ಭರತನಿಗೆ ರಾಮನಿಗೆ ಇಬ್ಬರಿಗೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ವೇದ್ಯವಾಗುತ್ತೆ. ಯಥಾಚ ಆರೋಪಿತೋ ವೃಕ್ಷ ಜಾತಶ್ಚ ಅಂತರ್ನಿವೇಶನೇ. ಒಂದು ಮನೆ ಅಂಗಳದಲ್ಲಿ ಒಂದು ಹಣ್ಣಿನ ಗಿಡವನ್ನು ಒಬ್ಬ ಸಣ್ಣ ಸಸಿ ಎಲ್ಲಿಂದಲೋ ತಗೊಂಬಂದು, ಇದು ರತ್ನಗಿರಿ ಮಾವಿನ ಹಣ್ಣಿನ ಸಸಿ, ಅದಕ್ಕೆ ಬೇಕಾದಷ್ಟು ಜಾಗ ಇದೆ ಅಂತ ಅಂತರ್ನಿವೇಶನೆ ಮನೆಯ ಅಂಗಳದಲ್ಲಿ ನೆಟ್ಟು ಆರೋಪಿತ ಅದನ್ನು ಬೆಳೆಸ್ತಾನೆ, ನೀರು ಹಾಕ್ತಾನೆ, ಹಾಲೆರೆತಾನೆ. ಅದು ಬೆಳೀತಾ ಬಂತು. ಮಹಾಂಶ ಸುದುರಾರೋಹ, ದೊಡ್ಡ ಮರವಾಗಿ ಬೆಳೆಯಿತು, ಹತ್ತುವುದಕ್ಕಾಗದೇ ಇರೋಷ್ಟು ಎತ್ತರಾಗಿ ಬೆಳೀತು. ಮಹಾಸ್ಕಂಧ ಪ್ರಶಾಖವಾನೆ, ದೊಡ್ಡ ಕೊಂಬೆಗಳು ವಿಟಪಗಳು ಎಲ್ಲ ಕಡೆ ಹರಡಿಕೊಂಡಿವೆ. ಚಿಗುರುತು. ಇನ್ನೇನು ಹಣ್ಣು ಕೈಗೆ ಬರಬೇಕನ್ನುವಷ್ಟರಲ್ಲಿ ಶೀರ್ಯೇತ ಪುಷ್ಪಿತೋ ಭೂತ್ವ, ಅದು ಹೂವು ಬಂದರೂ ಕೊನೆಯಲ್ಲಿ ಹೂವು ಒಣಗಿ ಉದುರಿ ಇಡೀ ವೃಕ್ಷವೇ ಒಣಗಿ ಹೋದರೆ ಹೇಗೋ ಮುಂದಕ್ಕೆ ಹೇಳೋಕ್ಕಾಗಲಿಲ್ಲ. ಭರತನಿಗೆ ಗೊಳೋ ಅಂತ ಹತ್ತು ಬಿಡ್ತಾನೆ. ಅಯ್ಯೋ ನಾನೇನು ಹೇಳಿ. ತಸ್ಯ ನಾನುಭವೇದರ್ಥಂ ಯಸ್ಯ ಹೇತೋ ಸರೋಪ್ಯತೆ. ಯಾವ ಉದ್ದೇಶಕ್ಕೆ ಆ ಹಣ್ಣಿನ ಗಿಡವನ್ನು ಅವನು ನೆಟ್ಟು ಬೆಳೆಸಿ ಹಣ್ಣು ತಿನ್ನಬೇಕು ಅಂತ ನೋಡಿದನೋ ಆ ಮರವೇ ಹೋಗಿಬಿಡ್ತು ಅನ್ನೋ ಹಾಗೆ. ಯೇಷೋಪಮಾ ಮಹಾಬಾಹೋ ತ್ವದರ್ಥಂ ವೇತ್ತು ಮರ್ಹಸಿ. ಇದರ ಅರ್ಥ ನೀನೇ ತಿಳ್ಕೊ ಅಂದ. ದಶರಥನೆಂಬ ಒಬ್ಬ ವ್ಯಕ್ತಿ ಭರತನಿಗೆ ರಾಮನಿಗೆ ಸಮಾನವಾಗಿ ಪೂಜನಾದ ಒಬ್ಬ ಮಹಾನುಭಾವ. ರಾಮನೆಂಬ ಸಸಿಯನ್ನು ನೆಟ್ಟು ಬೆಳೆಸಿ ರಾಮ ಪಟ್ಟಾಭಿಷೇಕ ಅನ್ನುವ ಹಣ್ಣನ್ನು ತಿನ್ನಬೇಕು, ನೋಡಬೇಕು. ರಾಮನ ಪಟ್ಟಾಭಿಷೇಕ ಅಂತ ಆಶೆಪಟ್ಟ. ಅದು ಮೊಗ್ಗಾಯಿತು, ಇನ್ನೇನು ಹೂವಾಯಿತು. ಆ ಹೊತ್ತಿನಲ್ಲಿ ಕೈಕೇಯಿ ಎಂಬ ಶಿಶಿರ ಋತು ಬಂದು ಬಡಿಯಿತು. ಮಂಥರೆ ಎಂಬ ದುಂಬಿ ಬಂದು ಸುಳಿಯನ್ನು ತಿಂದು ಬಿಡಿತು. ಆ ಗಿಡವೇ ಒಣಗಿ ಹೋಯಿತು. ಅಯ್ಯೋ ಇವತ್ತು ಅಣ್ಣ ನಿನ್ನ ಪಟ್ಟಾಭಿಷೇಕ ನೋಡೋದಕ್ಕೆ ನಮ್ಮ ತಂದೆ ಇಲ್ಲವಲ್ಲ ಎಂಬುದಾಗಿ ಯೇಷೋಪಮಾ ಮಹಾಬಾಹೋ, ನೀನು ಅರ್ಥ ಮಾಡಿಕೋ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ ಪಾಪ ಭರತ. ನೋಡಿ ದುರ್ದೈವ, ದಶರಥನ ದುರ್ದೈವ. ಈ ಕಥೆ ಓದುವಾಗ ನಮಗೆ ಕಣ್ಣೀರು ತುಂಬಿಕೊಳ್ಳುತ್ತೆ, ಪುಸ್ತಕ ಕಾಣಿಸೋದಿಲ್ಲ. ತುಂಬ ಆಸೆ ಪಟ್ಟವನು ನೋಡಲಿಲ್ಲ ದಶರಥ. ಅಷ್ಟೇ ಅಲ್ಲ, ರಾಮಾವತಾರ ಸಮಕಾಲದಲ್ಲಿದ್ದ ಎಷ್ಟೋ ಜನ ಅಯೋಧ್ಯೆಯ ಹಿರಿಯರು, ಸ್ತ್ರೀಯರು, ವೃದ್ಧರು, ಬೇರೆ ಬೇರೆ ವರ್ಣಗಳವರು ರಾಮನ ಪಟ್ಟಾಭಿಷೇಕ ಅಂತ ಊರು ತುಂಬ ಮಾಳಿಗೆಗಳ ಮೇಲೆ, ಮರಗಳ ಮೇಲೆ, ಎಲ್ಲೆಲ್ಲಿ ಉತ್ಸವದ ಜಾಗ ಬಂದರೆ ಅಲ್ಲೆಲ್ಲ ಮೇಲೆ ಕೂತ್ಕೊಂಡು ಮೊದಲ ದಿವಸ ರಾತ್ರಿಯಿಂದ ಅಲಂಕಾರ ಮಾಡಿಕೊಂಡು ಜಾಗರಣೆ ಮಾಡ್ತಾ ಬೆಳಗ್ಗೆ ಸೂರ್ಯೋದಯಕ್ಕೆ ಬರುತ್ತೆ. ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವೃತಾನನಂ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪೌದಾರ್ಯ ಗುಣೈ ಪುಂಸಾಂ ದೃಷ್ಟಿಚಿತ್ತಾಪಹಾರಿಣಂ. ಅದ್ಭುತ ವಾಕ್ಯಗಳು, ಅಯೋಧ್ಯಾಕಾಂಡದ ವಾಕ್ಯಗಳೆಲ್ಲ ರಾಮನ ಚಿತ್ರ ಕೊಡ್ತವೆ. ವರೇಣ್ಯ ಶಬ್ದಾರ್ಥ.
ಅವರಷ್ಟು ಜನಕ್ಕೂ ನಿರಾಶೆಯಾಯಿತು. ರಾಮ ವಾಪಸ್ ಬರೋ ತನಕ ಎಷ್ಟು ಜನ ಅಯೋಧ್ಯೆಯಲ್ಲಿ ಪ್ರಾಣ ಬಿಟ್ಟಿದ್ದರೋ, ರಾಮ ಪಟ್ಟಾಭಿಷೇಕವನ್ನೇ ಕಾಣದೆ ಪ್ರಾಣ ಬಿಟ್ಟಂತಹ ನಿರ್ಗತಿಕರು, ಅವರಿಗೆ ನೀವೇನು ಕಾಂಪನ್ಸೇಷನ್ ಕೊಡ್ತೀರಿ ಹೇಳಿ? ಮಂತ್ರ ಶಿರಚ್ಛೇದ ಮಾಡ್ಬೋದು, ಕೈಕೇನು ಗಡೀಪಾರು ಮಾಡ್ಬೋದು. ಅಷ್ಟು ಜನರ ಪರಮಸಾತ್ವಿಕವಾದ ಆಸೆ, ಜೀವನದ ಒಂದೇ ಒಂದು ಉದ್ದೇಶ ರಾಮ ಪಟ್ಟಾಭಿಷೇಕ ನೋಡಬೇಕು. ಅದು ನೋಡೋಕ್ಕಾಗಲಿಲ್ಲ. ಜೀವನದಲ್ಲಿ ಕೆಲವೊಂದು ಅನುಭವಗಳು ಕಳೆದು ಹೋದರೆ ಪರಿಹಾರ ದೊರಕುವುದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ತಂದೆ ತಾಯಂದರಿಗೆ ಸೇವೆ ಮಾಡಬೇಕು. ಚಿಕ್ಕ ವಯಸ್ಸಲ್ಲಿ ಹುಡುಗರಿಗೆ ಬುದ್ಧಿ ಇರೋದಿಲ್ಲ, ಅಲ್ಲ, ದೊಡ್ಡವ್ರಿಗೂ ಬುದ್ಧಿ ಇರೋದಿಲ್ಲ. ಕೂತಿರುತ್ತೆ ಮುದುಕ, ನಪುಂಸಕಲಿಂಗದಲ್ಲಿ ವ್ಯವಹಾರ ಮಾಡ್ತಾರೆ. ಅದು ಅವನಲ್ಲ, ಅವರಲ್ಲ, ಮುದುಕ. ಅದು ಬಂತು, ಇದು ಹೋಯಿತು, ಈ ಮುದುಕಿ ಕೆಮ್ತಾ ಕೂತಿದೆ. ಈ ರೀತಿಯ ವ್ಯವಹಾರವನ್ನು ಕೆಲವೊಂದು ಮನೆಗಳಲ್ಲಿ ಅವಿವೇಕಿಗಳಾದ ಮಕ್ಕಳು ಮಾಡ್ತಾರೆ. ಅವರು ತೀರ್ಕೊಂಡ ನಂತರ ಅವರ ಬೆಲೆ ಗೊತ್ತಾಗ್ತದೆ, ತಲೆ ಚಚ್ಕೊಳ್ತಾರೆ. ಅಯ್ಯೋ, ನಾ ಸೇವೆ ಮಾಡಲಿಲ್ವಲ್ಲ, ಮಾತಾಪಿತು ಸೇವೆ ಮಾಡಲಿಲ್ವಲ್ಲ, ಕೊನೆಗಳಿಗೆ ಹತ್ತಿರ ಕರೆದ್ರೆ ಏನು ಪ್ರಯೋಜನ, ಏನು ಕಾಂಪನ್ಸೇಷನ್? ಹೋದವ್ರನ್ನ ವಾಪಸ್ ಕರ್ಕೊಂಬರೋಕ್ಕಾಗೋದಿಲ್ಲ, ನಿಮಗೆ ಸೇವಾ ಭಾಗ್ಯ ಸಿಕ್ಕುವುದಿಲ್ಲ. ಸಮ್ ಥಿಂಗ್ಸ್ ಆರ್ ಓನ್ಲಿ ಒನ್ಸ್ ಇನ್ ಲೈಫ್. ಜೀವನದಲ್ಲಿ ಕೆಲವು ಅನುಭವಗಳು ಒಮ್ಮೆ ಮಾತ್ರ ಬರ್ತವೆ, ಮತ್ತೆ ಬರೋದಿಲ್ಲ. ಹೋದ ವರ್ಷ ಬಂದೆ ಗೋಕರ್ಣಕ್ಕೆ, ಮತ್ತೆ ಬಂದಿದ್ದೇನೆ, ಮತ್ತೆ ಬರ್ತೇನೆಯೋ ಇಲ್ವೋ ಗೊತ್ತಿಲ್ಲ, ಮತ್ತೆ ತಮ್ಮನ್ನೆಲ್ಲ ನೋಡ್ತೇನೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕೈಲಿಲ್ಲ ಅದು. ತಾವು ಹಿರಿಯರು, ತಾವು ಹೇಳಿದ್ರೆ ನಮ್ಮ ಮಾತು, ಆ ವೇದ ಓದಿದವರು ಬಾಯಿ ಮಾತು ನಡೆದರೆ ಬಹಳ ಸಂತೋಷ ಪಡ್ತೇನೆ. ಆದರೆ ಅಕಸ್ಮಾತ್ ಇಲ್ಲಿ ಪ್ರವಚನವನ್ನು ಹೋದ ವರ್ಷ ಈ ವರ್ಷ ಕೇಳದೇ ಇದ್ದವರು, ಎಲ್ಲಿಯೋ ಇದ್ದವರು, ಅಯ್ಯೋರು ಬಂದಿದ್ರಂತೆ, ರಾಮಾಯಣ ಆಯ್ತಂತೆ, ಗೊತ್ತಿಲ್ವಲ್ಲ, ಇನ್ನೊಂದು ಸಲ ಕೇಳಬೇಕು ಅಂತ ಬಯಸಿದರೆ ಮತ್ತೆ ದೊರೆತೇ ತೀರ್ತದೆ ಅಂತ ಯಾರು ಗ್ಯಾರಂಟಿ ಕೊಡಲಿಕ್ಕೆ ಬರ್ತದೆ? ದೈವಚಿತ್ತ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಎಷ್ಟೊಂದು ವೇದ, ಎಷ್ಟೊಂದು ಶಾಸ್ತ್ರಗಳು, ಎಲ್ಲ ಜಗತ್ತಲ್ಲಿ ಇನ್ಯಾವ ಧರ್ಮದಲ್ಲಿ ಇಷ್ಟೊಂದು ಪ್ರಮಾಣ ಗ್ರಂಥಗಳು, ಈ ವೈವಿಧ್ಯ, ಈ ಸ್ವಾತಂತ್ರ್ಯ ಮತ್ತೊಂದು ಕಡೆ ಇಲ್ಲ. ಈ ವಿಪುಲತೆಯನ್ನು ನೋಡಿ ಪರಕೀಯರು ಅಸೂಯೆ ಪಡುವಂತಹ ಸ್ಥಿತಿ, ಹೊಟ್ಟೆ ಹೊರಕೊಳ್ತಾ ಸ್ಥಿತಿ ಇದಿದ್ದು, ಒಬ್ಬ ಭ್ರಷ್ಟನಾಗಿ ಸಂಸ್ಕೃತವನ್ನು ಕಲಿಯದೆ, ವೇದಗಳ ಬಗೆಗೆ ಗೌರವವನ್ನು ತಳೆಯದೆ, ಬ್ರಾಹ್ಮಣನಾಗಿ ಹುಟ್ಟಿಯೂ ಪರಮನಾಸ್ತಿಕ ಮಾತುಗಳನ್ನಾಡ್ತಾ ಕಮ್ಯುನಿಸ್ಟ್ ಆದರೆ, ಕೊನೆ ಗಳಿಗೆಯಲ್ಲಿ ಜ್ಞಾನೋದಯ ಆದರೆ ಏನು ಪ್ರಯೋಜನವಾಗುತ್ತೆ? ಯೋಚನೆ ಮಾಡಿ. ವಯಸ್ಸಿದ್ದಾಗ, ಬುದ್ಧಿ ಇದ್ದಾಗ, ಇಂದ್ರಿಯಗಳು ಇನ್ನೂ ಎಳೆಯದಾಗಿದ್ದಾಗ ಇವೆಲ್ಲ ಸಾಧನೆ ಮಾಡಬೇಕು. ಸಾಧನೆ ಮಾಡಿಯೂ ಸಿಕ್ಕದೇ ಇರುವಂತಹ ವಿಷಯ, ಸಾಧನೆ ಇಲ್ಲದೇ ಇದ್ದವ್ರಿಗೆ ಹೇಗೆ ಸಿಕ್ಕಬೇಕು ಯೋಚನೆ ಮಾಡಿಕೊಳ್ಳಿ. ಆದ್ದರಿಂದ ದಶರಥ, ಪ್ರೀತಿರೇಷ ಕಥಂ ರಾಮೋ ರಾಜ ಸ್ಯಾತ್ ಮಯಿ ಜೀವತಿ. ಒಂದು ವೇಳೆ ರಾಮ ಪಟ್ಟಾಭಿಷೇಕವನ್ನು ನೋಡುವುದು ಇವನ ಹಣೆಯಲ್ಲಿ ಬರೆದಿದ್ದರೆ ಮುಂದಕ್ಕೆ ಏನು ಮಾಡ್ತಿದ್ದ? ಮುಂದಕ್ಕೆ ರಘುವಂಶದ ದೊರೆಗಳ ಪರಂಪರೆಯಂತೆ ರಾಮನಿಗೆ ರಾಜ್ಯವನ್ನು ಒಬ್ಬಿಸಿ, ಯೋಗೇನಾಂತೆ ಧನುತ್ಯಜಾಂ ವಾರ್ಧಕೆ ಮುನಿವೃತ್ತೀನಾಂ. ಕಾಳಿದಾಸ ವೃದ್ಧಾಪ್ಯದಲ್ಲಿ ಮನನಶೀಲನಾಗಿ ಮುನಿವೃತ್ತಿಯಲ್ಲಿ ವಾನಪ್ರಸ್ಥಾಶ್ರಮದಲ್ಲಿರಬೇಕು. ನಮ್ಮ ದೇಶದಲ್ಲಿ ಜೀವನ ಕ್ರಮವನ್ನು ಒಂದು ಮೆಟ್ಲು ಸೋಪಾನದಂತೆ ವರ್ಣ ಮತ್ತು ಆಶ್ರಮ ಎರಡನ್ನೂ ಇಟ್ಟಿದ್ದಾರೆ. ಇದರ ಮರ್ಮ ತಿಳ್ಕೊಳ್ಳದೆ ಇದ್ದವರು ಸುಮ್ಮನೆ ಜಾತಿ ದ್ವೇಷ ಎಬ್ಬಿಸೋದಕ್ಕೆ ವರ್ಣವನ್ನು ಜಾತಿ ಅಂತಲೂ, ಆಶ್ರಮವನ್ನು ಏನೋ ಒಂದು ಬೇಡದೇ ಇದ್ದ ಬಿಗಿ ಚೌಕಟ್ಟು ಅಂತಲೂ ಏನು ದೂಷಣೆ ಮಾಡ್ತಾ ಇದ್ದಾರೆ, ಅದರ ಫಲ ಅನುಭವಿಸ್ತಾ ಇದ್ದೀರಿ. ವ್ಯವಸ್ಥೆ ಬೇಡ ಅಂದರೆ ಅವ್ಯವಸ್ಥೆ ಕಾದೇ ಇರುತ್ತೆ. ವ್ಯವಸ್ಥೆ ಬೇಡ, ಅವ್ಯವಸ್ಥೆಯೂ ಬೇಡ, ಹಾಗೆ ಹೇಳೋಕೆ ಬರೋದಿಲ್ಲ. ವ್ಯವಸ್ಥೆ ಬೇಡ ಅಂದರೆ ಅವ್ಯವಸ್ಥೆ ಬಾಗಿಲಲ್ಲೇ ಕೂತಿರುತ್ತೆ, ಬಂದೇ ಬಿಡುತ್ತೆ. ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಅದು ಎಲ್ಲರಿಗೂ ಹಾಗೆ. ಇವತ್ತಿನ ಜೀವನದಲ್ಲಿ ಹೇಳಬೇಕಾದ್ರೆ ಕೈಕಾಲು ಇಂದ್ರಿಯ ಗಟ್ಟಿ ಇರುವಾಗ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು. ಯೌವನ ಬಂದ ಮೇಲೆ ವಿವಾಹವನ್ನು ಮಾಡಿಕೊಂಡು ಜೀವನ ಸಾರ್ಥಕ್ಯಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಸಂಪಾದನೆ ಮಾಡಬೇಕು. ಮುಖ್ಯವಾಗಿ ನಮ್ಮ ಮನೆಯ ಆಚಾರ ವಿಚಾರ ಸಂಪ್ರದಾಯಗಳನ್ನು ಬೆಳೆಸುವಂತಹ ಒಳ್ಳೆಯ ಮಕ್ಕಳನ್ನು ಲೋಕಕ್ಕೆ ಕೊಡಬೇಕು. ವೃದ್ಧಾಪ್ಯ ಬಂದ ಮೇಲೆ, ರಿಟೈರ್ ಆದ ಮೇಲೆ ನಾವು ಹುಟ್ಟಿದವಲ್ಲ, ಏನು ಸಾರ್ಥಕವಾಯಿತು ಅಂತ ನಮ್ಮಲ್ಲಿ ನಾವೇ ಎಣಿಕೆ ಮಾಡಿಕೊಳ್ಳಬೇಕು. ಕೊನೆಯಲ್ಲಿ ರೋಗ ರುಜಿನಗಳಿಂದ ಸಾಯುವುದರ ಬದಲಾಗಿ ಪ್ರಾಣಾಯಾಮಾದಿಗಳಿಂದ ಪ್ರಾಣ ನಿರೋಧವನ್ನು ಮಾಡಿ ಇನ್ನೊಬ್ಬರ ಕೈಗೆ ಸಿಕ್ಕಿಕೊಳ್ಳದೆ, ಆಸ್ಪತ್ರೆಯಲ್ಲದೆ ಎಲ್ಲೋ ಒಂದು ಕಡೆಯಲ್ಲಿ
ಸುಖವಾಗಿ ಪ್ರಾಣವನ್ನು ಬಿಡಬೇಕು. ಇದು ನಿಮ್ಮ ಕೈಲಿದೆ, ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ಇಷ್ಟೇ ಹೇಳಿದರು. ಗೃಹಸ್ಥಾಶ್ರಮದ ಕರ್ತವ್ಯ ಬಹಳ ಇದೆ. ಜ್ಯೇಷ್ಠಾಶ್ರಮೋ ಗೃಹಿ ಮನುಸ್ಮೃತಿಯಲ್ಲಿ ಈ ಉಳಿದ 3 ಆಶ್ರಮಗಳು ಭಿಕ್ಷೆಯತ್ವ ಆಶ್ರಮ ಆದ್ದರಿಂದ ಗೃಹಸ್ಥಾಶ್ರಮವನ್ನು ಜ್ಯೇಷ್ಠಾಶ್ರಮ ಅಂತ ಕರೆದರು. ಬ್ರಹ್ಮಚಾರಿ ಭಿಕ್ಷೆ ಎತ್ತಾನೆ, ಸನ್ಯಾಸಿ ಭಿಕ್ಷೆ ಎತ್ತಾನೆ, ವಾನಪ್ರಸ್ಥನೋ ಭಿಕ್ಷೆ ಎತ್ತಾನೆ. ಅದನ್ನು ಸಮಾಜಕ್ಕೆ ಆಧಾರವಾಗಿರೋದು ಗೃಹಸ್ಥನೇ ಚೆನ್ನಾಗಿ ಮಾಡಿಕೊಳ್ಳಿ ಎಂದರು. ಯಾಕೆ ಅವನು ದುಡಿಯೋವನು, ಸಂಪಾದನೆ ಮಾಡುವವನು ಮತ್ತು ಲೋಕವನ್ನು ಬೆಳೆಸುವವನು, ಒಳ್ಳೆಯ ಮಕ್ಕಳನ್ನು, ಸ್ತ್ರೀಯರನ್ನು, ಪುರುಷರನ್ನು ಕೊಡುವವನು. ಇದು ಬಹಳ ದೊಡ್ಡ ಕೊಡುಗೆ ಗೃಹಸ್ಥರು ಮಾಡತಕ್ಕದ್ದು. ಅದಾದ ಮೇಲೆ ನಮ್ಮ ವೈಯಕ್ತಿಕ ಚಿಂತನೆಗೆ ವಾನಪ್ರಸ್ಥಾಶ್ರಮ. ಹಾಗೆ ದಶರಥ ಚಿಂತನೆ ಮಾಡ್ತಾ ಇದ್ದ. ಒಂದು ದಿವಸ ಅವನಿಗೆ ಇದಕ್ಕೆ ಪ್ರೇರಣೆ ಎಂಬಂತೆ ಕನ್ನಡಿ ಮುಂದೆ ನಿಂತಿದ್ದಾನೆ. ಒಂದು ಅಲಂಕಾರ ಕಂಬರಾಮಾಯಣದಲ್ಲಿ, ತುಳಸಿ ರಾಮಾಯಣದಲ್ಲಿ ಮತ್ತು ರಘುವಂಶದಲ್ಲಿ 3ರಲ್ಲಿ ಒಂದೇ ಅಲಂಕಾರವನ್ನು ಕೊಟ್ಟಿದ್ದಾರೆ. ದಶರಥ ಆಸ್ಥಾನಕ್ಕೆ ಹೋಗಬೇಕು, ಓಲಗಕ್ಕೆ ಕಚ್ಚೆ ಗಿಚ್ಚೆ ಪಂಚೆ ಕೋಟ್ ಗೀಟೆಲ್ಲ ಹಾಕಿದ್ದಾನೆ. ಮುಡಿಯನ್ನು ತಲೆಯಲ್ಲಿ ಧರಿಸಿಕೊಳ್ಳಬೇಕು. ಅದಕ್ಕೆಲ್ಲ ಅರಮನೆಯಲ್ಲಿ ಬೇಕಾದಷ್ಟು ಸೇವಕರು ಮುಡಿ ಗಿಡಿ ತಂದು ಇಡ್ತಾ ಇದ್ದಾರೆ. ಕಿವಿಯ ಹತ್ರ ಒಂದು ಕೂದಲು ಅದು ಕಿವಿ ಒಳಗಡೆ ಬಂದು ರಹಸ್ಯದಲ್ಲಿ, ದೊರೆಯೇ ನಿನಗೆ ವಯಸ್ಸಾಯಿತು, ರಾಮನಿಗೆ ಪಟ್ಟವನ್ನು ಕಟ್ಟು ಅಂತ ಹೇಳಿ ಗುಟ್ಟಿನಲ್ಲಿ ಹೊರಗೆ ಬಂದು ನೋಡಿತು. ಸದ್ಯ ಕೈ ಕೇಳಲಿಲ್ವಲ್ಲ ಅಂತ ಮೈ ಬಿಡಿಸಿಕೊಂಡು ಕಪ್ಪಾಗಿದ್ದ ಕೂದಲು ಬಿಳುಪಾಗಿ ಹೋಯಿತು. ಕೈ ಭಯ. ದಶರಥನ ಕೂದಲಿಗೂ ಕೈ ಭಯವಿತ್ತು. ತಂ ಕರ್ಣಮೂಲಮಾಗತ್ಯ ಕಾಳಿದಾಸ ರಾಮೇ ಶ್ರೀಹಿ ನ್ಯಸ್ಯತಾಮಿತಿ ಕೈಕೇಯಿ ಶಂಕಯೇವ ಫಲಿತಚ್ಛದ್ಮನಾಜರ. ವೇಷ ಹಾಕೊಂಡು ದಶರಥ ವಯಸ್ಸಾಗಿದ್ದವನೇ, ಬಿಳಿ ಕೂದಲಾಗಬೇಕಾಗಿತ್ತು. ಆದರೆ ರಾಮ ಹುಟ್ಟಿದ ಮೇಲೆ ಅವನ ವೃದ್ಧಿಯಾಗಿತ್ತಲ್ಲ. ರಾಮನ ಪಟ್ಟಾಭಿಷೇಕ ಕಟ್ಟಿಬಿಡು, ಆ ಕೂದಲು ಹೇಳಬೇಕು, ಕೈಯಲ್ಲಿ ಅಡ್ಡ ಬರ್ತಾಳೋ ಅಂತ ಹೆದರಿ ಆ ಕಡೆ ಈ ಕಡೆ ನೋಡಿ ಅದು ಸರಿಯಾಗಿ ಹೇರ್ ಕಟ್ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಕಿವಿ ಒಳಗೆ ಬಂದು ಆ ಕೂದಲು ಹೇಳಿತು, ಕರ್ಣಮೂಲಮಾಗತ್ಯ ರಾಮೇ ಶ್ರೀಹಿ ನ್ಯಸ್ಯತಾಮಿತಿ ಮನ್ನನೆ ಅವನಿಯೈ ಮಹನಿಕೇಂದ್ರ. ಕಂಬರಾಮಾಯಣ. ಪಲ್ನರುಂ ತವಂ ಪುರಿಪರ್ವಮೀದನ ಕನ್ನಮೂಲತ್ತಿನಿಲ್ ಕಳರವಂದನ ಮಿನ್ನೆನ ಕರುಮೈ ಪೋಯ್ ವೆಳುತ್ತದೋರ್ಮೈ. ಇದು ಹೀಗೆ ಭಾಷಾಂತರ. ಕ್ರಿಸ್ತ ಶಕ 4ನೇ ಶತಮಾನದವನು ಕಾಳಿದಾಸ. ಎಷ್ಟು ವರ್ಷ ಆಯಿತು? 4ನೇ ಶತಮಾನ ಅಂದರೆ ನೋಡಿಕೊಳ್ಳಿ. ಅನಾದಿ ಕವಿ ಕಾಳಿದಾಸನ ಕಾಲ ನಿರ್ಣಯವಾದದ್ದು ನಮ್ಮ ಐಹೊಳೆ ಶಾಸನದಿಂದ, ಪುಲಕೇಶಿ ಕಾಲದ ಶಾಸನದಿಂದ ಕ್ರಿಸ್ತ ಶಕ 4ನೇ ಶತಮಾನದವನು ಅಂತ ಪತ್ತೆಯಾಯಿತು. ಕಂಬರಾಮಾಯಣ 9ನೇ ಶತಮಾನದ್ದು. ಅವು ಅಲ್ಲಿಂದ ತಗೊಂಡಿದ್ದಾರೆ. ತುಳಸಿದಾಸರು ಇದೇ ಭಾವವನ್ನು ಮಾಡಿದ್ದಾರೆ. ಆದ್ದರಿಂದ ರಾಜನಿಗೆ ವಯಸ್ಸಾಯಿತು, ರಾಮನು ಪಟ್ಟ ಕಟ್ಟಬೇಕು ಅಂತ ಯೋಚನೆ ಮಾಡಿದ. ನಾನಾ ನಗರ ವಾಸ್ತವ್ಯಾನ್ ಪೃಥಗ್ಜಾನಪದಾನಪಿ ಸಮಾನಿನಾಯ ಮೇದಿನ್ಯಾಹ ಪ್ರಧಾನನ್ ಪೃಥಿವೀಪತೀನ್ ನತು ಕೇಕಯ ರಾಜಾನುಂ ಜನಕಂ ವಾನರಾಜಿಪಃ ತ್ವರಯಾ ಚಾನಯಾಮಾಸ ಪಶ್ಚಾತ್ತೌ ಶ್ರೋಷ್ಯತಃ ಪ್ರಿಯಂ. ಎಲ್ಲೆಲ್ಲಿ ದೂರದ ಊರುಗಳಲ್ಲಿದ್ದವರು, ಅಯೋಧ್ಯಾದೊರೆಗೆ ಅಧೀನರಾಗಿದ್ದವರು, ಸಾಮಂತರಾಗಿದ್ದವರು, ಅವರೆಲ್ಲರನ್ನೂ ಗೌರವದಿಂದ ಈಗಲೇ ಬರಬೇಕು ಎಂಬುದಾಗಿ ಹೇಳಿ ಕಳಿಸಿದ್ದಾನೆ. ಅಷ್ಟು ದೂರದಿಂದ ಜನ ಬರಬೇಕಾದ್ರೆ ರೈಲಿಲ್ಲ, ಬಸ್ ಇಲ್ಲ, ಹೆಲಿಕಾಪ್ಟರ್ ಇಲ್ಲ. ಇದು ವೆಲ್ ಪ್ಲ್ಯಾನ್ಡ್, ಅವಸರದಲ್ಲಿ ಮಾಡಿದ್ದಲ್ಲ. ತುಂಬ ದೂರ ಯೋಚನೆ ಮಾಡಿದ್ದಾನೆ. ಅಯೋಧ್ಯೆಗೆ ಸಂಬಂಧಪಟ್ಟವರು ಎಲ್ಲೆಲ್ಲಿದ್ದರೂ ಅವರನ್ನೆಲ್ಲ ಬರಬೇಕಂತೆ ಮುಖ್ಯರಾದವರನ್ನ ಕರೆದಿದ್ದಾನೆ. ಪೌರರು, ಜಾನಪದರು, ಹಳ್ಳಿಗಾಡಲ್ಲಿ ಮುಖಂಡರು, ಕುಲದ ಮುಖಂಡರು, ವೃತ್ತಿಗಳಲ್ಲಿ ಮುಖಂಡರು, ಬೇರೆ ಬೇರೆ ದೇಶದ ವಣಿಗ್ ಜನರು, ಇಂಪಾರ್ಟೆಂಟ್ ಮರ್ಚೆಂಟ್ ಕಮ್ಯುನಿಟಿ ಪೀಪಲ್ ರೆಪ್ರೆಸೆಂಟೇಟಿವ್ಸ್, ಅವರನ್ನೆಲ್ಲ ಕರೆಸಿದ್ದಾನೆ. ಸಮಾನಿನಾಯ ಮೇದಿನ್ಯಾ ಪ್ರಧಾನಾನ್ ಪೃಥಿವೀಪತೀನ್.
ಆ ಸಭೆಯಲ್ಲಿ ಇಬ್ಬರನ್ನು ಮಾತ್ರ ಕರೆದಿರಲಿಲ್ಲ. ನತುಕೇಕಯರಾಜಾನಂ, ಭರತನ ತಾತ ಅಶ್ವಪತಿಯನ್ನು ಕರೆದಿರಲಿಲ್ಲ. ಜನಕಂ ವಾನರಾಧಿಪ, ಸ್ವಂತ ಬೀಗ ತನಗೆ ನಿನ್ನೆ ತಾನೇ ಸೀತಾ ಕಲ್ಯಾಣವಾಯಿತು. ರಾಮನ ಮಾವ ಜನಕರಾಜನನ್ನೊಬ್ಬನನ್ನು ಕರೆಯಲಿಲ್ಲ. ಯಾಕೆ ಕರೆಯಲಿಲ್ಲ? ಪಶ್ಚಾತ್ತೌ ಶ್ರೋಷತಃ ಪ್ರಿಯಂ, ರಾಮ ಪಟ್ಟಾಭಿಷೇಕವೆಂಬ ಪ್ರಿಯವಾದ ಮಾತನ್ನು ಇದು ನಿಶ್ಚಯ ಆದ ಮೇಲೆ ಅವರು ಆಮೇಲೆ ಕೇಳಿಕೊಳ್ಳಲಿ ಎಂಬ ಭಾವದಿಂದ ಅವರನ್ನು ಮಾತ್ರ ಕರೆಯಲಿಲ್ಲ. ಕೆಲವರು ಈ ಶ್ಲೋಕಗಳನ್ನೇ ನಂಬುವುದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಮುಂದೆ ಇನ್ನೊಂದು ಶ್ಲೋಕ ಬರುತ್ತೆ. ರಾಮನನ್ನು ಕರೆದವತ್ತು ರಾತ್ರಿ ದಶರಥ ಹೇಳ್ತಾನೆ, ಮಗು ರಾಮ, ನನಗೆ ಗ್ರಹಗತಿ ಚೆನ್ನಾಗಿಲ್ಲಪ್ಪ, ಆ ನಕ್ಷತ್ರಗಳು ಎಲ್ಲೆಲ್ಲಿವೆ ಎಲ್ಲ ಹೇಳ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜನಿಗೆ ಮೃತ್ಯು ಬರಬಹುದು, ಅಪಮೃತ್ಯು ಅಂತ ಹೇಳ್ತಾರೆ. ಅಕಸ್ಮಾತ್ ನನಗೆ ಮೃತ್ಯು ಬಂದರೂ ಬರಬಹುದು, ನೀನು ಹೇಗಾದರೂ ಪಟ್ಟಾಭಿಷೇಕವನ್ನು ಮಾಡಿಕೋ. ವಿಪ್ರೋಷಿತಶ್ಚ ಭರತಃ, ಸದ್ಯದಲ್ಲಿ ಭರತನನ್ನು ಬೇರೆ ಊರಿಗೆ ಕಳಿಸಿದ್ದಾಗಿದೆ. ತದ್ಯಾವ ದೇವಾಭಿಷೇಚನಂ, ನಿನ್ನ ಪಟ್ಟಾಭಿಷೇಕ ಅಷ್ಟರೊಳಗೆ ನಡೆದು ಹೋಗಿಬಿಡಬೇಕು ಭರತ ಬರುವಷ್ಟರಲ್ಲಿ. ಭರತ ಇಲ್ಲದೆಯೇ ರಾಮ ಪಟ್ಟಾಭಿಷೇಕದ ಚಿಂತನೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಂಥ ವಿದ್ವಾಂಸರು ನಿತ್ಯ ರಾಮಾಯಣ ಓದ್ತಾ ಇದ್ದವರು ಇದು ಅವಿವೇಕದ ಮಾತು ಅಂತ ಬರೆದಿದ್ದಾರೆ. ಅವರ ಹೆಸರು ತಗೊಂಡು ಯಾತಕ್ಕೆ ಹೇಳ್ತೇನೆ ಅಂದರೆ ಅವರಿಗೆ ನಿಂದನೆ ಮಾಡಬೇಕು ಅಂತಲ್ಲ. ದೊಡ್ಡವರು ಮುಗ್ಗರಿಸ್ತಾರೆ, ರಾಮಾಯಣ ಶ್ಲೋಕಗಳನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಯಾವನೇ ಹುಚ್ಚ ತಂದೆಯಾದರೂ 4 ಮಕ್ಕಳಲ್ಲಿ ಒಬ್ಬನಾದರೂ ಹತ್ತಿರ ಇಲ್ಲದೆ ಇದ್ದರೆ ಒಂದು ಒಳ್ಳೆಯ ಮುಹೂರ್ತವನ್ನು ಮುಂದೂಡಿ ಬಿಡ್ತಾನೆ. ನಿಮಗೆ 3-4 ಮಕ್ಕಳು ಅಂತ ಇಟ್ಕೊಳ್ಳಿ, ಒಬ್ಬರು ಮದುವೆ ಗೊತ್ತೇ ಮಾಡ್ತೀರಿ, ಉಳಿದವರು ಬರೋಕ್ಕಾಗೋದಿಲ್ಲ ಅಂದ್ರೆ ಮುಹೂರ್ತ ಮುಂದೆ ದೂಡ್ತೀರಿ ಹೊರತು ಆ ಮಕ್ಕಳಿಲ್ಲದೆ ಇದ್ರೂ ಪರವಾಗಿಲ್ಲ ಇದೇ ಮುಹೂರ್ತ ಅಂತ ಮಾಡೋದಿಲ್ಲ. ನಮಗೆ ಸಾಧ್ಯವಾದಷ್ಟು ಬರುವುದಕ್ಕೆ ತುಂಬ ಸಾಧ್ಯವಿಲ್ಲದಂಥ ಹಾಸಿಗೆ ಹಿಡಿದು ಮಲಗಿದ್ರು ಮತ್ತೊಂದು ಏನಾದಿತ್ತು ಅನಿವಾರ್ಯವಾದ ಪ್ರಸಂಗ, ಅದು ಬೇರೆ, ಅದಲ್ಲ. ಭರತ ಹತ್ರ ಇಲ್ಲದೆ ಸಮಯವೇ ಒಳ್ಳೆಯ ಸಮಯ ರಾಮನ ಪಟ್ಟಾಭಿಷೇಕಕ್ಕೆ ಅಂತ ದಶರಥ ಹೇಳುವುದು ಮೂರ್ಖತನ, ಪ್ರೀತಿಯ ತಂದೆ ಆಡುವ ಮಾತಲ್ಲ. ಮತ್ತೆ ಈ ಶ್ಲೋಕ ಇದೆಯಲ್ಲ, ಯಾರೋ ಬರೆದು ಸೇರಿಸಿರಬೇಕು. ಇದು ಪ್ರಕ್ಷಿಪ್ತ ಅಂತ ಬರೆದಿದ್ದಾರೆ. ಆದಿಕವಿ ಅಂತ ಒಂದು ಪುಸ್ತಕ, ಎಷ್ಟು ಹುಚ್ಚಾಗಿದೆ ನೋಡಿ ಆ ಪುಸ್ತಕ. ಲಂಕಾದಹನವನ್ನು ಹನುಮಂತ ಮಾಡಿರುವ ಸಂಭವವಿಲ್ಲ, ಇದು ಅಧಿಕ ಪ್ರಸಂಗ. ಲಂಕೆಯನ್ನು ಸುಟ್ಟು ಬರಬೇಕು ಅಂತ ಸುಗ್ರೀವ ಹೇಳಿರಲಿಲ್ಲ, ಅದು ಮಾಡಿದ್ದಾನಲ್ಲ. ಈಗೆಲ್ಲ ಬರೆದಿದ್ದಾರೆ ಅವರು. ಈ ಪುಸ್ತಕ ಅವರು ಬರೆದೇ 60-70 ವರ್ಷದ ಮೇಲಾಯಿತು. ಯಾತಕ್ಕೆ ಹೇಳ್ತೇವೆ ಅಂದರೆ, ಬ್ರಿಟಿಷರ ಸಾಹಿತ್ಯಕ್ಕಿಂತ ನಮ್ಮದು ತುಂಬ ಕಳಪೆ ಅನ್ನುವ ಹೀನಾಯ ಮನೋಭಾವದಲ್ಲಿ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಇಂಥದ್ದೆಲ್ಲ ಮಾಡಿದ್ದಾರೆ ಚೇಷ್ಟೆಗಳು. ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಕ್ಷಿಪ್ತ ಇದ್ದದ್ದನ್ನು ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ಒಂದಲ್ಲ 20 ವ್ಯಾಖ್ಯಾನ ಇದೆ, ಸರಿಯಾಗಿ ನೋಡಬೇಕು. ಈ ಮಾತನ್ನಾಡುವ ದಶರಥನ ಹೃದಯದಲ್ಲಿ ದುಗುಡ ಏನಿದೆ, ರಾಮ ಪಟ್ಟಾಭಿಷೇಕ ಮೊದಲು ನಡೆದು ಹೋಗ್ಬಿಡಬೇಕು. ನಡೆಯೋದಕ್ಕೆ ವಿಘ್ನ ಯಾರು? ಮೊದಲನೇವನೇ ಶುಭತಿ, ಅವನ ಬೀಗ ಅಂದರೆ ಕೈಕೇಯಿ ತಂದೆ. ಅವನನ್ನು ಕರೆದ್ರೆ ಏನಾಗುತ್ತೆ? ಸಭೆಯಲ್ಲಿ ಎದ್ದು ನಿಲ್ತಾನೆ, ಇದೇನು ಮಹಾರಾಜರೇ, ರಾಮನ ಪಟ್ಟಾಭಿಷೇಕ ಅಂತಿದ್ದೀರಿ, ನನ್ನ ಮಗಳು ಕೈಕೇಯಿಯನ್ನು ನಿಮಗೆ ಕೊಡುವಾಗ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಲ್ಲವೇ ರಾಜ್ಯ ಕೊಡ್ತೀನಿ ಅಂತ ನನಗೆ ಪ್ರತಿಜ್ಞೆ ಮಾಡಿದ್ರಿ, ಯಾತಕ್ಕೆ ಹುಚ್ಚಿ ಯತ್ನ ಮಾಡ್ತೀರಿ, ನಿಲ್ಲಿಸಿ ಎಂಬುದಾಗಿ ಹೇಳಿಬಿಟ್ಟಿದ್ದ ಸಭೆಯಲ್ಲಿ ದಶರಥನ ಯತ್ನಕ್ಕೆ ಕಲ್ಲು ಬೀಳುತ್ತಿತ್ತು. ಅವನು ಸುತರಾಮ್ ಮುಂದುವರಿಯೋ ಹಾಗಿರಲಿಲ್ಲ. ಇದು ಮೊದಲನೇದು ಶಂಕೆ. ನತು ಕೇಕಯರಾಜಾನಂ ಜನಕಂ ವಾನರಾಧಿಪ, ಜನಕನನ್ನು ಕರೆಸಲಿಲ್ಲ. ಜನಕ ಏನು ಆಕ್ಷೇಪ ಮಾಡ್ತಿದ್ದ? ಅವನು ಧರ್ಮಶಾಸ್ತ್ರಗಳನ್ನು ತಿಳಿದವನು, ಸರ್ವಜ್ಞ, ಯಾಜ್ಞವಲ್ಕ್ಯ ಶಿಷ್ಯ. ಅವನಿಗೂ ಜ್ಞಾನದೃಷ್ಟಿಯಿಂದ ಈ ರಾಜ್ಯವನ್ನು ಭರತನಿಗೆ ಕೊಟ್ಟಿದ್ದಾರೆ, ಮೊದಲೇ ಕೊಟ್ಟಿದ್ದಾರೆ ಅಂತ ಗೊತ್ತಿತ್ತು. ಆದ್ದರಿಂದ ರಾಮನಿಗೆ ಮಾವನಾದರೂ ಸಭೆಯಲ್ಲಿ ಹೇಳ್ತಿದ್ದ, ಇದೇನು ಮಹಾರಾಜರೇ, ಭರತನಿಗೆ ಅಂತ ಅಲ್ಲಿ ವಾಗ್ದಾನ ಮಾಡಿದ್ದೀರಿ, ನನ್ನ ಅಳಿಯಾದರೂ ಪರವಾಗಿಲ್ಲ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಡ ಅಂತ ಗೊಂದಲವನ್ನು ಎಬ್ಬಿಸ್ತಿದ್ದ. ತಿಳಿದವರು ಕೂತ ಸಭೆಯಲ್ಲಿ ಹೀಗೆಲ್ಲ ಕೋಲಾಹಲ ಮಾಡ್ತಾರೆ. ಅದಕ್ಕೆ ತಿಳಿದೇ ಇದ್ದವರಿಗೆ ಇಲ್ಲದೆ ಇದ್ದನ್ನು ಬಣ್ಣ ಕಟ್ಟುವುದು ಪದ್ಧತಿ. ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಪಾಸ್ ಮಾಡಬೇಕು, ಅದರಲ್ಲಿ ನ್ಯೂನತೆ ಕೊರತೆ ಇದ್ದವರು ಅಲ್ಲಿ ಗಲಾಟೆ ಮಾಡ್ತಾರೆ, ಆರ್ಭಟ ಮಾಡ್ತಾರೆ, ಪ್ರಶ್ನೋತ್ತರಗಳು ನಡೆಯುತ್ತೆ. ಹಠಮಾರಿಯಾದ ಪ್ರಧಾನಿಯೋ ಹಠಮಾರಿಯಾದ ಉದ್ದಂಡನಾದ ಚೀಫ್ ಮಿನಿಸ್ಟರೋ ಆ ಜಾಗದಲ್ಲಿದ್ದರೆ
ಅವ್ರನ್ನ ಹೊರಗಿಟ್ಟಾದರೂ ಅದನ್ನು ಪಾಸ್ ಮಾಡ್ತಾನೆ. ಈಗ ಠರಾವ್ ಪಾಸ್ ಆಗಬೇಕು ಅನ್ನೋದು ಮುಖ್ಯ, ಮೊಂಡುತನ ಇದು ಸರಿಯಾಗಿರಬೇಕು ಅಂತಲ್ಲ. ಇಲ್ಲಿ ಪ್ರಶ್ನೆ, ನಾನಾ ಪ್ರಶ್ನೆಗಳು ಹೇಳ್ತೇವೆ. ಮೊದಲನೇ ಪ್ರಶ್ನೆ, ಈಗ ಅಶ್ವಪತಿಗೆ ದಶರಥ ಮಾತು ಕೊಟ್ಟ ಸಂದರ್ಭ ಅದು ಎಷ್ಟು 28 ವರ್ಷಗಳ ಹಿಂದಿನ ಮಾತು, ಇನ್ನೂ ಹಿಂದಿನ ಮಾತು. ಕೌಸಲ್ಯಗೆ ಇನ್ನು ಮೇಲೆ ಮಕ್ಕಳಾಗಲಿಕ್ಕಿಲ್ಲ ಅಂತ ತಾನು ತೀರ್ಮಾನ ಮಾಡಿಕೊಂಡು, ಸುಮಿತ್ರಗೂ ಮಕ್ಕಳಾಗಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡಿಕೊಂಡು, ಚಿಕ್ಕ ಹುಡುಗಿ ಕೈಕೇಯಿ ಇವಳ ಕೈ ಹಿಡಿದ್ರೆ ಇವಳಲ್ಲಿ ಗಂಡು ಮಗುವಾದರೆ ಅವನಿಗಲ್ಲದೆ ಇನ್ಯಾರಿಗೆ ರಾಜ್ಯವನ್ನು ಕೊಡುವುದು ಅಂತ ನಿಶ್ಚಿಂತೆಯಿಂದ ಹಿಂದೆ ಮುಂದೆ ನೋಡದೆ ದಶರಥ ವಾಗ್ದಾನ ಮಾಡಿದ್ದನೇ ಹೊರತು ಕೌಸಲ್ಯಲ್ಲಿ ಮಕ್ಕಳು ಹುಟ್ಟಿದರೆ ಅವನಿಗೆ ಅನ್ಯಾಯ ಮಾಡಬೇಕು ಅನ್ನೋ ಭಾವನೆಯಿಂದ ಹೇಳಿದ್ದಲ್ಲ. ದಶರಥನ ಹೃದಯದಲ್ಲಿ ಪಾಪವಿಲ್ಲ, ಕಳಂಕವಿಲ್ಲ. ಆದರೆ ಭಗವತ್ ಸಂಕಲ್ಪ ಏನು ಮಾಡಿತು, ಕೌಸಲ್ಯೆಯಲ್ಲಿಯೇ ಜ್ಯೇಷ್ಠ ಪುತ್ರನನ್ನ, ಗುಣಜ್ಯೇಷ್ಠನನ್ನ, ಧರ್ಮಜ್ಯೇಷ್ಠನ ಉಂಟು ಮಾಡಿತು. ಯಾಕೆ? ಮುನಿಶಾಪ, ಅದು ರೂಪವನ್ನು ತಗೊಳ್ಬೇಕಾಗಿತ್ತಲ್ಲ. ಆದ್ದರಿಂದ ಈಗ ಈ ತಿದ್ದಿದ ಸಂದರ್ಭದಲ್ಲಿ ಅಶ್ವಪತಿ ಈ ಸಭೆಗೆ ಒಂದು ವೇಳೆ ಕರೆಸಲ್ಪಟ್ಟಿದ್ದರೆ ನಮಗನ್ನಿಸ್ತದೆ, ತಕ್ಕ ಮಟ್ಟಿಗೆ ನಾವು ಹೇಳುವುದಾದರೆ, ಬರೆದುಕೊಳ್ಳಾರೆ ರಾಮನಿಗೆ ಪಟ್ಟಾಭಿಷೇಕ ಅಂತ ದಶರಥ ಘೋಷಣೆ ಮಾಡಿದರೆ ಅಶ್ವಪತಿ ಪ್ರಾಯಶಃ ತಕರಾರು ಮಾಡ್ತಿರಲಿಲ್ಲ. ಇವನಿಗೆ ಭಯ ಇತ್ತು, ಅವನೇನು ಹೇಳ್ತಾನೋ ಅಂತ. ಪ್ರಾಯಶಃ ಅಶ್ವಪತಿ ಆಮೇಲೆ ತಾನೇ ಹೇಳ್ತಿದ್ದ, ಏನು ಪರವಾಗಿಲ್ಲ ಮಹಾರಾಜರೇ, ಹೆದರಬೇಕಾದ ಕಾರಣ ಇಲ್ಲ, ಕೌಸಲ್ಯಗೆ ಮಕ್ಕಳಾಗೋದಿಲ್ಲ ಅನ್ನೋ ಭಾವನೆಯಿಂದ ನಾನು ಆ ರೀತಿ ಹೇಳಿದ್ದೆ. ಇಂಥ ಒಳ್ಳೆ ಮಗ ಇರುವಾಗ ಅವನಿಗೆ ಬಿಟ್ಟು ಭರತನಿಗೆ ಪಟ್ಟಾಭಿಷೇಕ ಮಾಡಿ ಅಂತ ಕೇಳುವಷ್ಟು ಅವಿವೇಕಿಯಲ್ಲ ನಾನು ಅಂತ ಅವನು ಹೇಳ್ತಿದ್ನೋ ಏನು ಕಥೆಯೋ. ಪ್ರಾಯಶಃ ಜನಕರಾಜನು ಹಾಗೆ ಹೇಳ್ತಿದ್ನೋ ಏನೋ. ಆದರೆ ಎಲ್ಲಿ ಸ್ನೇಹವಿದೆಯೋ, ಪ್ರೀತಿ ಇದೆಯೋ, ಅಲ್ಲಿ ಶಂಕೆ ತುಂಬ ಬರುವುದಾದ್ದರಿಂದ ರಾಮ ಪಟ್ಟಾಭಿಷೇಕಕ್ಕೆ ಎಲ್ಲಿ ವಿಘ್ನ ಬರ್ತದೆ ಅನ್ನೋ ಭಯದಿಂದ ದಶರಥ ತಾನಾಗಿ ಅವರನ್ನು ಕರೆಯಲಿಲ್ಲ. ಎಲ್ಲಿ ಮುಂದೆ ಹೋಗೋಣ, ಇನ್ನೂ ಪ್ರಶ್ನೆಗಳಿವೆ. ಒಂದೇ ಸಲಕ್ಕೆಲ್ಲ ಹೇಳಿಬಿಡುವುದು ಬೇಡ. ಯಾಕೆ? ಒಂದೊಂದು ಇನ್ಸ್ಟಾಲ್ಮೆಂಟಲ್ಲಿ ಒಂದೊಂದು ಸಂದರ್ಭದಲ್ಲಿ ಹೇಳೋಣ. ಅವರೆಲ್ಲ ಅನೇಕ ದಿವಸಗಳಲ್ಲಿ ಬಂದು ಸೇರಿಕೊಂಡರು. ದೊಡ್ಡ ಸಭೆ, ದಶರಥನ ಸಭೆ. ಅಲ್ಲಿ ಹೇಳ್ತಾ ಇದ್ದಾನೆ ಚಕ್ರವರ್ತಿ ಅತ್ಯಂತ ಗಂಭೀರವಾದ ಸ್ವರದಿಂದ. ಎಂಥ ಆ ಸ್ವರ! ದಶರಥನ ಶಬ್ದ ಅಂತ ಕೇಳಿದ್ರೆ ಆ ಧ್ವನಿಯನ್ನೇ ವರ್ಣನೆ ಮಾಡ್ತಾರೆ ವಾಲ್ಮೀಕಿ. ದುಂದುಭಿಸ್ವನ ಕಲ್ಪೇನ ಗಂಭೀರೇಣಾನುನಾದಿನ ಸ್ವರೇಣ ಮಹತಾ ರಾಜ ಅಜೀಮೂತ ಇವನಾದಯನ್ನೇ ರಾಜಲಕ್ಷಣಯುಕ್ತೇನ ಕಾಂತೇನ ಅನುಪಮೇನ ಚ ಉವಾಚ ರಸಯುಕ್ತೇನ ಸ್ವರೇಣ ನೃಪಚಂದ್ರಪಾನ್. 2 ಶ್ಲೋಕ ಹಾಕಿದರು. ದುಂದುಭಿಸ್ವನ ಕಲ್ಪೇನ, ಆಕಾಶದಲ್ಲಿ ನಗಾರಿಗಳು ಬಾರಿಸಿದರೆ ಹಾಗೋ ಅಂಥದೊಂದು ಗಂಭೀರವಾದ ಸ್ವರ. ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಳುವ ಲಕ್ಷಣ, ಒಬ್ಬ ದೊರೆಯಾಗಿದ್ದರೆ ಅವನನ್ನು ಧ್ವನಿಯಿಂದಲೇ ಗುರುತು ಹಚ್ಚಿಬಿಡ್ಬೋದು. ಭಿಕ್ಷುಕನನ್ನು ದೊರೆಯನ್ನು ಧ್ವನಿಯಿಂದಲೇ ಗುರುತಿಸಬಹುದು. ಮಾತನಾಡತಕ್ಕ ಶೈಲಿ, ಆ ಸ್ವರದ ವೈಲಕ್ಷಣ್ಯ, ಶಬ್ದಗಳ ಪುಷ್ಟಿ. ಗಂಭೀರೇಣ ಅನುನಾದಿನ ಸ್ವರೇಣ ಮಹತ ರಾಜ ಅಜೀಮೂತ ಇವನಾದಯನ್ನೇ, ಮೇಘದಂತೆ ಗಂಭೀರವಾಗಿ, ರಾಜಲಕ್ಷಣಯುಕ್ತೇನ ಕಾಂತೇನ, ಪರ್ಸ್ಯೂಸಿವ್ ಟೋನ್, ಹೇಳಿದರೆ ಕೇಳುವರು ಆಕರ್ಷಕವಾಗಬೇಕು, ಈ ಮಾತಿಗೆ ತಲೆದೂಗಬೇಕು. ಅನುಪಮೇನ ಚ, ಹೋಲಿಕೆಯಲ್ದೆದ್ದದ್ದು. ರಸಯುಕ್ತೇನ, ರಸಪುಷ್ಟವಾದ ಆ ಧ್ವನಿ. ಏನು, ಹೇಗೆ, ಎಲ್ಲಿ ಉದಾಹರಣೆ ಕೊಡಲಿ ತಮಗೆ ನಾನು? ನಾಲ್ವಡಿ ಕೃಷ್ಣರಾಜ ಒಡೆಯರ ಧ್ವನಿ ಹಾಗಿತ್ತು, ಕೇಳಿದ್ದು ನಾವು. ಕೊನೆಗೆ ಜಯಚಾಮರಾಜ ಒಡೆಯರ ಧ್ವನಿಯೂ ಹಾಗೆಯೇ ಇತ್ತು, ಗಂಭೀರವಾಗಿತ್ತು. ರೇಡಿಯೋದಲ್ಲಿ ಭಾಷಣಗಳನ್ನು ಕೇಳ್ತಿದ್ದು, ಸಭೆಗಳಲ್ಲಿ ಬರ್ತಿದ್ರು. ಸೇತುವೆ ಅದು ಇದು ಉದ್ಘಾಟನೆಗೆ ಬಂದರೆ ಅವರ ಧ್ವನಿಯನ್ನು, ಅವ್ರು ಹೇಳ್ತಕ್ಕ ರೀತಿ, ಶೈಲಿಯನ್ನು ನೋಡಿ ಜಯಚಾಮರಾಜ ಒಡೆಯರ ಧ್ವನಿ. ಇವತ್ತು ನೀವು ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಅಂತಿರ್ತಾನೆ, ಲೌಡ್ ಸ್ಪೀಕರ್ ಇದ್ದಾಗಿರ್ತಾನೆ, ಏನು ಪ್ರಯೋಜನ ಇಲ್ಲ. ಅದು 4 ವೇದಗಳನ್ನು ಓದಿದ ಮನೆತನದಲ್ಲಿ ಬಂದವನೊಬ್ಬ ಕೂತಿದ್ದಾನೆ ಸ್ಪೀಕರ್ ಜಾಗದಲ್ಲಿ. ಎಷ್ಟು ಅಬದ್ಧವಾಗಿ ಮಾತನಾಡ್ತಾನೆ, ಒರಟಾಗಿ ಮಾತನಾಡ್ತಾನೆ. ರಾಜಗಾಂಭೀರ್ಯವಿಲ್ಲ ಆ ಜಾಗದಲ್ಲಿ. ಸ್ಥಾನಕ್ಕೆ ತಕ್ಕಂತಹ ಒಂದು ಯೋಗ್ಯತೆ ಬೇಕು. ದಶರಥನ ಧ್ವನಿಯನ್ನು ಹೇಳಿದರು. ಯಾತಕ್ಕೆ ಅಂದರೆ ಈ ಮಾತಿಗೆ ಯಾರು ಪ್ರತಿ ಹೇಳುವಂತಿರಲಿಲ್ಲ. ಅದು ಒಂದಕ್ಕೊಂದಕ್ಕೆ ಪೂರ್ವಾಪರ ಸಂಬಂಧವಿದ್ದಂತಹ ಮಾತು. ಅಷ್ಟು ಕೃಷಿ ಮಾಡಿದರು ವಸಿಷ್ಠರು ಪಾಠ ಹೇಳುವಾಗ. ಏನು ಹೇಳಿದ?
ಹಿರಿಯರೇ, ಗುರುಗಳೇ, ದೊಡ್ಡವರೇ, ಸಾಮಂತರೇ, ನಿಮಗೆಲ್ಲ ಗೊತ್ತು. ಪೂರ್ವಜರು ಸಂಪಾದನೆ ಮಾಡಿದ ಈ ಇಕ್ಷ್ವಾಕು ರಾಜ್ಯದ ಐಶ್ವರ್ಯವನ್ನು ಯಥಾಶಕ್ತಿ ನಾನು ಪರಿಪಾಲಿಸಿದ್ದೇನೆ, ಬೆಳೆಸಿದ್ದೇನೆ, ಧರ್ಮಗಳನ್ನು ನಾಟುವಂತೆ ಮಾಡಿದ್ದೇನೆ. ಈಗ ನನಗೆ ವಯಸ್ಸಾಗ್ತಾ ಬಂತು. ಬೇಕಾದಷ್ಟು ಯಜ್ಞ ಮಾಡಿದ್ದೇನೆ, ಯಾಗ ಮಾಡಿದ್ದೇನೆ. ಬಿಳಿ ಛತ್ರಿ ಅಡಿಯಲ್ಲಿ ಕುಳಿತು ಮೈಯೆಲ್ಲ ಬಿಡಿಸಿಕೊಂಡು ಬಿಟ್ಟಿದೆ ನನಗೆ. ಆದ್ದರಿಂದ ಅರಣ್ಯವಾಸಕ್ಕೆ ಹೋಗಬೇಕಾದ ವಯಸ್ಸು ಪ್ರಾಪ್ತವಾಯಿತು. ತಮಗೆಲ್ಲ ಪರಿಶ್ರಾಂತೋಸ್ಮಿ ಲೋಕಸ್ಯ ಗುರ್ವೀಂ ಧರ್ಮಧುರಂ ವಹನ್ನೇ. ಈ ರಾಜ್ಯಭಾರ ಅನ್ನುವುದು ಇದು ನಿಜವಾಗಿಯೂ ಭಾರವೇ. ಸಂಸಾರ ಭಾರ ಅನ್ನೋದೇ ಒಂದು ಭಾರ. ಒಂದು ಸಂಸ್ಥೆಗೆ ಯಜಮಾನರಾಗಿರ್ತೀರಿ, ಅದು ಕೋರ್ಟ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು. ಯಾವುದೇ ಸಂಸ್ಥೆಯ ನಿರ್ವಹಣೆಯ ಹೊಣೆಯನ್ನು ಹೊತ್ತವರು ಎಷ್ಟು ಇಕ್ಕಟ್ಟಲ್ಲಿ ಸಿಕ್ಕಿರ್ತಾರೆ. ಭಾರ ಅನ್ನುವುದು ಅದು ಲಿಟ್ರಲಿ ವೆಯ್ಟ್, ಅದು ಕೂಸಿತಾ ಇರುತ್ತೆ ಮನುಷ್ಯ ಅದರ ಅಡಿಯಲ್ಲಿ. ನಿರ್ಬಂಧಗಳು ಒಂದು ಹೆಚ್ಚು ಮಾಡೋ ಹಾಗಿಲ್ಲ, ಒಂದು ಕಮ್ಮಿ ಮಾಡೋ ಹಾಗಿಲ್ಲ. ಒಂದು ಕಾಲೇಜು, ಒಂದು ವೈಸ್ ಚಾನ್ಸಲರ್, ಒಂದು ಗ್ರಾಮದ ಪಟೇಲ, ಒಂದು ಪಂಚಾಯಿತಿ ಸದಸ್ಯ, ಭಾರ ಹೊತ್ತವನ ಹೊಣೆ ಹೇಗಿರುತ್ತೆ ಅಂದರೆ ಎಷ್ಟು ಬೇಕು ಅದು ಬಿಟ್ಟು ಬಿಡ್ತೇನೆ ನೀವು ಅನಿಸುತ್ತೆ. ರಿಟೈರ್ಮೆಂಟ್ ಅಪೇಕ್ಷೆ ಮಾಡ್ತಾರೆ. ಬುದ್ಧಿ ಇಲ್ಲದೆ ಇದ್ದವರು ಮಾತ್ರ ಅಧಿಕಾರ ಇರಲಿ ಅಂತ ಆಸೆ ಮಾಡ್ತಾರೆ. ದುಡ್ಡು ಮಾಡಿಕೊಳ್ಳೋ ಜಾಗ ಅಂತ ತಿಳ್ಕೊಂಡಿದ್ದಾರೆ, ಇಲ್ಲ ಪ್ರಾಣ ತೆಗೆದುಕೊಳ್ಳುವ ಜಾಗ ಅಂತ ಗೊತ್ತಿಲ್ಲ ಅವರಿಗೆ. ಅಧಿಕಾರ ಬರ್ತದೆ, ತಲೆಯನ್ನು ಎಗರಿಸಿಕೊಂಡು ಹೋಗ್ತದೆ ಸರಿಯಾಗಿ ನಡೆಸದೇ ಇದ್ದರೆ. ಈಗ ನನಗೆ ಹೊಣೆ ಇರಿಸಬೇಕು ಅಂತ ಆಸೆಯಾಗಿದೆ. ನೀವೆಲ್ಲ ಇಷ್ಟಪಟ್ಟರೆ ನನ್ನ ಮಗ ರಾಮಚಂದ್ರ ವಯಸ್ಸಿಗೆ ಬಂದಿದ್ದಾನೆ, ಸರಿಯಾಗಿ ಹುಟ್ಟಿದ್ದಾನೆ, ನಮ್ಮ ವಂಶಕ್ಕೆ ತಕ್ಕಂತೆ. ಅನುಜಾತೋ ಹಿಮಾಂ ಸರ್ವೈ ಗುಣೈ ಜ್ಯೇಷ್ಠೋ ಮಮಾತ್ಮಜಃ ಅನುಜಾತಃ. ನನಗೆ ಸರಿಯಾಗಿ ತಕ್ಕವನಾಗಿ ಈ ಸಿಂಹಾಸನದ ಘನತೆಯನ್ನು ಕಾಪಾಡುವವನಾಗಿ ಗುಣನಿಧಿಯಾಗಿ ಹುಟ್ಟಿದ್ದಾನೆ. ಪುರಂದರ ಸಮೋ ವೀರ್ಯೇ ರಾಮ ಪರ ಪುರಂಜಯ. ಇಂದ್ರನಂತೆ ಪರಾಕ್ರಮವುಳ್ಳವನು ಅವನನ್ನು ನಾನು ಮುಂದೆ ಬರುವ ಪುಷ್ಯಯೋಗದಲ್ಲಿ ಸೂರ್ಯೋದಯಕ್ಕೆ ಸರಿಯಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ ಅಂತ ತಾನೇ ಒಂದು ಮುಹೂರ್ತವನ್ನು ಇಟ್ಟುಬಿಟ್ಟ. ಗುರುಗಳನ್ನು ಕೇಳಲಿಲ್ಲ, ಅದಕ್ಕೆ ನಡೀಲಿಲ್ಲ ಮುಹೂರ್ತ ಅದು. ತಂ ಚಂದ್ರಮಿವ ಪುಷ್ಯೇಣ ಯುಕ್ತಂ ಧರ್ಮಭೃತಾಂ ವರಂ ಯವ್ವರಾಜ್ಯೇನ ಯೋಕ್ತ ಅಸ್ಮಿ ಪ್ರೀತಃ ಪುರುಷಪುಂಗವಂ. ಚಂದ್ರಮಿವ ಪುಷ್ಯೇಣ, ಪುಷ್ಯ ನಕ್ಷತ್ರದ ಜೊತೆಯಲ್ಲಿ ಚಂದ್ರನೂ ಸೇರಿದರೆ ತುಂಬ ಚೆನ್ನಾಗಿರುತ್ತೆ ಆಕಾಶದಲ್ಲಿ. ಇದೂ ಒಂದು ಚಂದ್ರ, ಇದು ರಾಮಚಂದ್ರ. ಪುಷ್ಯ ಅಂತ ಒಂದು ನಕ್ಷತ್ರ, ಅದು ವಿಷ್ಣು ನಕ್ಷತ್ರ. ಅದು ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ, ಪಂಚಾಂಗ ಸರಿಯಾಗಿಯೂ ನೋಡಿಲ್ಲ ದಶರಥ. ಬರುವ ಪುಷ್ಯಯೋಗದಲ್ಲಿ ಈ ರಾಮನಿಗೆ ಪಟ್ಟಾಭಿಷೇಕ. ಅದಕ್ಕೆ ನೀವೆಲ್ಲ ಒಪ್ಪಬೇಕಾದ ಪಕ್ಷದಲ್ಲಿ ನೀವು ಅನುಮತಿಯನ್ನು ಸೂಚಿಸಬೇಕು. ಅನುರೂಪಸ್ವ ವೈನಾಥ ಲಕ್ಷ್ಮೀವಾನ್ ಲಕ್ಷ್ಮಣಾಗ್ರಜ ತ್ರೈಲೋಕ್ಯಮಪಿ ನಾಥೇನ ಏನ ಸ್ಯಾತಿ ನಾಥವತ್ತರಂ. ಮೂರು ಲೋಕಕ್ಕೂ ಒಡೆಯನಾಗಬಲ್ಲ ಸಾಮರ್ಥ್ಯ ನನ್ನ ಮಗನಿಗಿದೆ. ಯದೀದಂ ಮೇ ಅನುರೂಪಾರ್ಥಂ ಮಯಾ ಸಾಧು ಸುಮಂತ್ರಿತಂ. ಸುಮಂತ್ರಿತ ಅಂದ, ಏನು ಮಾಡಿರಲಿಲ್ಲ, ಯಾರನ್ನೂ ಕೇಳಿರಲಿಲ್ಲ. ನೀವೇ ಮಿತ್ರರು, ನಿಮ್ಮೆದುರು ಹೇಳ್ತಾ ಇದ್ದೇನೆ ಆಸೆಯನ್ನ. ಭವಂತೋ ಮೇನು ಮನ್ಯಂತಾಂ ಕಥಂ ವಾ ಕರವಾಣ್ಯಹಂ. ನಾನೇನು ಮಾಡಲಿ ಹೇಳಿಬಿಡಿ. ರಾಮನ ಪಟ್ಟಾಭಿಷೇಕ ಬೇಕೋ ಬೇಡವೋ, ಇನ್ನೂ ನಾನೇ ಇರಬೇಕು ಅಂತ ಆಸೆ ಪಡ್ತೀರೋ, ಏನು ಮಾಡಲಿ ಹೇಳಿ ಅಂತ ಕೇಳಿದ. ಇದು ಏನು ಪ್ರಶ್ನೆ ಇದು, ಹುಚ್ಚು ಪ್ರಶ್ನೆ ಇದು. ಆಲ್ಟರ್ನೇಟಿವ್ ಇಲ್ಲ ಅಲ್ಲಿ. ವಂಶ ಪಾರಂಪರ್ಯವಾಗಿ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಕೊಡಬೇಕು ಅನ್ನೋದು ಹಿಂದಿನಿಂದ ಬಂದ ಪರಂಪರೆ. ಈ ಎಲೆಕ್ಷನ್ ಆಗಿದ್ದರೆ ಚಾಯ್ಸ್ ಇರ್ತದೆ. ಒಬ್ಬನನ್ನೇ ಎಲೆಕ್ಷನ್ಗೆ ನಿಲ್ಲಿಸಿ ಬೇಕಾದವ್ರಿಗೆ ಓಟ್ ಹಾಕಿ ಅಂದ್ರೆ ಅರ್ಥ ಇಲ್ಲ. ರಷ್ಯಾದಲ್ಲಿ ಮಾಡ್ತಿದ್ರು ಡೆಮೋಕ್ರಸಿ ಅಂತ ಹೇಳೋದು. ಒಂದೇ ಪಾರ್ಟಿ, ಒಂದೇ ಕ್ಯಾಂಡಿಡೇಟು, ಅದಕ್ಕೆ ಓಟ್ ಹಾಕಬೇಕು ಅಂತ ಒಂದು ಇಲ್ಲದೆ ಅದು ನಿರ್ಬಂಧ. ಇದು ಡೆಮಾಕ್ರಸಿ ಆಗೋದಿಲ್ಲ. ದಶರಥನಿಗೇನು ಬೇಕಿತ್ತು ಈ ಸಂದರ್ಭದಲ್ಲಿ? ತನ್ನ ಮನಸ್ಸಿನ ಆಸೆಯನ್ನೇ ಪ್ರಜೆಗಳೆಲ್ಲ ಅನುಮೋದನೆ ಮಾಡಬೇಕು ಎಂಬುದಾಗಿ ಅವರು ಹೂ ಅಂತ ಹೇಳಿ ಅಂತ ಅಷ್ಟೇ ಬೇಕಾಗಿತ್ತು. ಪ್ರಜೆಗಳಲ್ಲಿ ಮುಖಂಡರಲ್ಲಿ ಕೆಲವರು ಎದ್ದು ನಿಂತರು. ದೊರೆಯೇ, ನೀ ಹೇಳುವುದು ಸಾರ್ಥಕವಾಗಿದೆ, ನಮಗೂ ಅದೇ ಬೇಕಾಗಿದೆ. ನಿನ್ನ ಬಾಯಲ್ಲಿ ಬರಲಿ ಅಂತ ಕಾಯ್ತಿದ್ವು. ನಾವಾಗಿ ಹೇಳಿದರೆ ನಿನಗೆ ಬೇಜಾರಾಗ್ತಿತ್ತು. ಮಹಾರಾಜರೇ, ಯಾವತ್ತು ಪಟ್ಟಾಭಿಷೇಕ ರಾಮನಿಗೆ ಅಂತ ಕೇಳಿದ್ರೆ, ಯಾಕಪ್ಪ ನಾ ಬದುಕಿರೋದು ಬೇಡವೇ ನಿಮಗೆ ಅಂತ ಅನಿಸುತ್ತೆ. ಕೆಲವು ಕಡೆ ಪಾಪ ಒಳ್ಳೆ ಜನಗಳು
ಪ್ರವಚನ ಕೇಳ್ತಾರೆ. ತಿಳಿಯದೇ ಒಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಪಟ್ಟಾಭಿಷೇಕ ಯಾವಾಗ, ರಾಮ ಪಟ್ಟಾಭಿಷೇಕ ಅಂತ. ಅಂದರೆ ಉಪನ್ಯಾಸ ಯಾವತ್ತು ಮುಗಿಯುತ್ತೆ ಅಂತ. ನೀವು ಇಷ್ಟಪಟ್ಟರೆ ಈಗಲೇ ಮುಗಿಸ್ತೇನೆ ಅಂತ. ಅಲ್ಲೆಲ್ಲ ಅದಕ್ಕೆ ಹೇಳಲಿಲ್ಲ, ಇನ್ನೂ ಎಷ್ಟು ದಿವಸ ಇರ್ಬೋದು ಅನ್ನೋ ಕೇಳಿದ್ವು ಅಂತ. ಅವ್ರ ಉದ್ದೇಶ ಬೇರೆ ಇರ್ತದೆ, ಹಾಗೆ ಹೇಳ್ತಾರೆ. ಜನ ಹೇಳ್ತಾರೆ, ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವೃತಾನನಂ. ಇದು ಒಂದು ಮಹಾವಾಕ್ಯ. ಇಚ್ಛಾಮಹ, ನಾವೇನು ಆಸೆ ಪಡ್ತೇವೆ, ದೈವ ನಡೆಸಬೇಕಲ್ಲ, ದೈವ ನಮ್ಮ ಹಣೆಯಲ್ಲಿ ಬರೆದಿರಬೇಕಲ್ಲ. ಪಟ್ಟಾಭಿಷೇಕ ನೋಡೋದಕ್ಕೆ ಮಹಾಬಾಹುಂ ರಘುವೀರಂ ಮಹಾಬಲಂ, ಆಜಾನುಬಾಹು, ತುಂಬ ಸ್ಫುರದ್ರೂಪಿ, ಮಹಾಶೂರ. ಪಟ್ಟಾಭಿಷೇಕ ಆದಮೇಲೆ ಅಯೋಧ್ಯೆ ಪದ್ಧತಿ, ಪಟ್ಟದ ಆನೆಯ ಮೇಲೆ ಕೂತು ರಾಮನಿಗೆ ಮೆರವಣಿಗೆ. ಹಿಂದುಗಡೆ ದೊಡ್ಡ ಛತ್ರಿ, ಬಿಳಿ ಛತ್ರಿಯನ್ನು ಹಿಡಿತಿದ್ರು. ರಾಮನ ನೆತ್ತಿಯ ಅರ್ಧ ಭಾಗ ಆ ಛತ್ರಿಯ ಶಲಾಕೆಗಳಿಂದ ಮುಚ್ಚಿ ಹೋಗ್ತಾ ಇತ್ತು. ಗುರುವಾಯೂರು ಕೃಷ್ಣನಿಗೆ ಮಾಡ್ತಾರೆ ಉತ್ಸವ ಮಾಡೋದೆಲ್ಲ ಆನೆ ಮೇಲೆ. ಅವನಿಗೆ ಸ್ವರ್ಣಮೂರ್ತಿ, ಸಣ್ಣ ಮೂರ್ತಿಗೆ ನೀವು ದೂರದಲ್ಲಿ ನಿಂತರೆ ಆನೆ ಕಾಣಿಸುತ್ತೆ. ಆ ಕೃಷ್ಣನ ವಿಗ್ರಹವನ್ನು ಹಿಡ್ಕೊಂಡಿರೋನು ಛತ್ರಿ ಹಿಡಿಯೋರು, ತಮಟೆ ಹೊಡೆಯೋರು ಕಾಣಿಸ್ತಾರೆ, ಕೃಷ್ಣನೇ ಕಾಣಿಸೋದಿಲ್ಲ. ಇಲ್ಲಿ ಹಾಗಲ್ಲ, ಆನೆ ಮೇಲೆ ಕೂತಿರ್ತಾನೆ ರಾಮಚಂದ್ರ. ಊರು ತುಂಬ ಎಲ್ಲಿಂದ್ರಲ್ಲಿ ಆ ಮೆರವಣಿಗೆ ಕಾಣಬೇಕು, ನಾವು ಆಸೆ ಪಡ್ತಾ ಇದ್ದೇವೆ ಅಂತ ಹೇಳಿದ ಕೂಡಲೇ ಜನ ಎಲ್ಲ ಚಪ್ಪಾಳೆ ಹಾಕಿದರು. ಭೂಮಿಯು ಭೂಮಿಂ ಕಂಪಯನ್ನಿವ, ಭೂಮಿ ಕಂಪಿಸಿತು. ವ್ಯಾಖ್ಯಾನಕಾರ ಹೇಳ್ತಾರೆ, ಜಡ ಪದಾರ್ಥವಾದ ಭೂಮಿಯು ತನ್ನ ಅನುಮತಿಯನ್ನು ಸೂಚನೆ ಮಾಡಿ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ದೊರೆಯೇ, ಅವನು ನನಗೆ ದೊರೆ ಆಗ್ತಾನೆ, ಮೊದಲು ಭೂಪತಿ ಆಗ್ತಾನೆ, ಆಮೇಲೆ ಜನಗಳಿಗೆ ಎಂಬುದಾಗಿ ಭೂಮಿಯು ತನ್ನ ಸಂತೋಷವನ್ನು ಸೂಚಿಸಿತು. ಆಗ ದಶರಥ ಕೇಳಿದ, ನಾನು ಹೇಳಿದ ಕೂಡಲೇ ರಾಮ ಪಟ್ಟಾಭಿಷೇಕಕ್ಕೆ ನೀವು ಇಷ್ಟು ಬೇಗ ಒಪ್ಪಿಬಿಟ್ರಲ್ಲ, ನನ್ನಲ್ಲೇನಾದ್ರು ತಪ್ಪಿದೆಯೇ? ನಾ ಕಾಡಿಗೆ ಹೋಗೋದು ನಿಮ್ಗೆ ಇಷ್ಟು ಬೇಗ ಬೇಕಾಗಿದೆಯೇ ಅಂತ ಕೇಳಿದರೆ ಜನರೆಲ್ಲರೂ ಆ ರಾಮನ ಗುಣಗಳನ್ನು ಗುಣಾನ್ ಗುಣವತೋ ದೇವಕಲ್ಪಸ್ಯ ಧೀಮತಃ ಪ್ರಿಯಾನಾನಂದನಾನ್ ಕೃಷ್ಣಾನ್ ಪ್ರವಕ್ಷ್ಯಾಮಃ ಅದ್ಯತಾನ್ ಶೃಣು. ರಾಮನ ಗುಣಗಳನ್ನು ಹೇಳ್ತೇವೆ ಕೇಳು ಎಂಬುದಾಗಿ ಜನಗಳು ಆ ರಾಮನನ್ನು ಮತ್ತೆ ವರ್ಣನೆ ಮಾಡ್ತಾರೆ. ಅಯೋಧ್ಯಾಕಾಂಡದ ಈ 2ನೇ ಸರ್ಗದ ತುಂಬ ಮತ್ತೆ ರಾಮಗುಣ. 1ನೇ ಸರ್ಗದಲ್ಲಿ ರಾಮಗುಣ, 3ನೇ ಸರ್ಗದಲ್ಲಿ ರಾಮಗುಣ. ಎಲ್ಲಿ ನೋಡಿದ್ರೆ ವರೇಣ್ಯ ವರೇಣ್ಯ ವರೇಣ್ಯ. ಆ ಭಗವಂತನ ಗುಣಗಳನ್ನು ಪೌರಾನ್ ಸ್ವಜನವನ್ನಿತ್ಯಂ ಕುಶಲಂ ಪರಿಪೃಚ್ಛತಿ. ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಕೈ ಮುಗಿದು ಆ ಕಾರ್ನಲ್ಲಿ ಅಥವಾ ಜೀಪ್ನಲ್ಲಿ ಬಂದು ಕೇಳ್ತಾರಲ್ಲ, ಹಾಗಲ್ಲ. ಪೌರಾನ್ ಸ್ವಜನವನ್ನಿತ್ಯಂ, ಸ್ವಂತ ಬಂಧುಗಳಂತೆ ಪ್ರತಿದಿನವೂ ಜನಗಳನ್ನು ಯೋಗಕ್ಷೇಮ ಮಾಡತಕ್ಕಂಥ ದೊರೆ ರಾಮಚಂದ್ರ ಸ್ವಾಮಿ. ಕೌಟಿಲ್ಯ ಬರೀತಾನೆ ಅರ್ಥಶಾಸ್ತ್ರದಲ್ಲಿ. ನಮ್ಮ ದೇಶದ ಪದ್ಧತಿ ಇದು. ಅದನ್ನು ಇಂಗ್ಲೀಷಲ್ಲಿ ಸುಲಭವಾಗಿ ಹೇಳ್ಬೋದು ಅರ್ಥ ಆಗೋದಾದರೆ. ಇಟ್ ಈಸ್ ದಿ ಗವರ್ಮೆಂಟ್ ವಿಚ್ ಮಸ್ಟ್ ಗೋ ಟು ದಿ ಪೀಪಲ್, ನಾಟ್ ದಿ ಪೀಪಲ್ ಹೂ ಮಸ್ಟ್ ಗೋ ಟು ದಿ ಗವರ್ಮೆಂಟ್. ಸರ್ಕಾರ ಇರುವಲ್ಲಿಗೆ ಜನ ಹೋಗಿ ಒಂದು ಅರ್ಜಿ ಕೊಡೋದು, ಅಹವಾಲು ಕೊಡುವುದು, ಇಲ್ಲಿ ಬಾವಿ ಇಲ್ಲ, ಇಲ್ಲಿ ಸೇತುವೆ ಇಲ್ಲ, ನಮ್ಮೂರಲ್ಲಿ ದೀಪ ಇಲ್ಲ, ಕುಡಿಯೋ ನೀರಿಲ್ಲ, ನಮಗಿಲ್ಲ, ಹೀಗೆಲ್ಲ ತೊಂದರೆಗಳಿವೆ ಜನ ಹೇಳುವುದಲ್ಲ. ಒಂದು ಗೋಕರ್ಣದಂಥ ಊರಿನ ಜನಗಳು ನೀವು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಯಾರನ್ನ ಮಾತಾಡಿಸ್ಬೇಕು, ಎಲ್ಲಿ ಹೇಳಬೇಕು, ಯಾರಿಗೆ ಅರ್ಜಿ ಕೊಡಬೇಕು, ಕೇಳೋರು ಯಾರು, ಹೇಳೋರು ಯಾರು, ಗಾಬರಿ ಆಗುತ್ತೆ ನಮಗೆ. ಅಷ್ಟು ದೊಡ್ಡ ಕಟ್ಟಡದಲ್ಲಿ ಹೋದ್ರೆ ಅವ್ರ ಮಂತ್ರಿಗಳೇ ಇರೋದಿಲ್ಲ. ಎಲ್ಲಿ ಹೋಗಿದ್ದಾರೆ ಇನ್ನೊಬ್ಬರನ್ನ ಕೇಳಿ ಅಂತ, ಅವನು ಕೇಳಿ ಇನ್ನೊಬ್ರು ಕೇಳಿ ಅಂತಾರೆ. ಎಷ್ಟು ದಿವಸ ಕೂಡ್ತೀರಿ, ಉಪವಾಸ ಎಲ್ಲಿ ಕೂಡ್ತೀರಿ, ಕೂತರು ಕೆಲಸ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಆಗ ಜನ ವಿಧಿ ಇಲ್ಲದೆ ಸರ್ಕಾರಕ್ಕೆ ಶಾಪ ಹಾಕ್ತಾರೆ. ಆಗಬೇಕಾದ ಕೆಲಸವನ್ನು ಅವರೇ ತಿಳ್ಕೊಂಡು ಮಾಡಬೇಕು. ಹಾಗೆ ತಂದೆಯಾದವನು ಮಗನ ಯೋಗಕ್ಷೇಮವನ್ನು ತಾನೇ ನೋಡ್ತಾನೆ. ಆ ಮಗುವಿಗೆ ಬುದ್ಧಿ ಇರೋದಿಲ್ಲ, 5-6 ವರ್ಷದ ಹುಡುಗ, ಅವನಿಗೆ ಹೋಮ್ವರ್ಕ್ ಜ್ಞಾನ ಇಲ್ಲ, ಮೇಷ್ಟ್ರು ಬಿಗಿತಾರೆ ಅಂತ ಗೊತ್ತಿಲ್ಲ, ಬೆಂಚ್ ಮೇಲೆ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ, ನಿದ್ದೆ ಮಾಡ್ತಾ ಕೂತಿರ್ತಾನೆ, ಪುಸ್ತಕ ಎಲ್ಲೋ ಕಳೆದಿರ್ತಾನೆ, ಪೆನ್ ಎಲ್ಲೋ ಇಟ್ಟಿರ್ತಾನೆ, ಸ್ಲೇಟ್ ಎಲ್ಲೋ ಇರುತ್ತೆ. ತಂದೆಯೋ ತಾಯಿಯೋ ತಾನು ಮೊದಲೆದ್ದು ಆ ಹುಡುಗನಿಗೆ ಬೇಕಾದ್ದೆಲ್ಲ ರೆಡಿ ಮಾಡಿ ರಾತ್ರಿ ನಿದ್ದೆ ಬರ್ತಾ ಇದ್ರು. ಮಗುವಿಗಿಲ್ಲಪ್ಪ ನಾಳೆ ಪರೀಕ್ಷೆ ಇದೆ, ಪ್ರಶ್ನೆ ಕೇಳ್ಬೋದು, ಇದು ತಿಳ್ಕೋ, ಇದು ಓದು ಅಂಥೇಳಿ ಆ ಮಗುವಿನ ಸರ್ವವಿಧ ಹಿತರಕ್ಷಣೆಯನ್ನು ತಾಯಿ ಮಾಡುವಂತೆ ತಂದೆ ಮಾಡುವಂತೆ
ಹಸಿಕೊಂಡು ಮಗು ಸ್ಕೂಲ್ನಿಂದ ಬಂದರೆ ಇದು ಊಟ ಇದೆಯಪ್ಪ, ಈ ತಿಂಡಿ ಇದೆ ನೋಡು, ಬಟ್ಟೆ ಕೊಳಕಾಗಿದೆ ನೋಡು ಅಂತ ಹೇಳುವಂತೆ. ಮಕ್ಕಳಿಗೆ ಬುದ್ಧಿ ಇಲ್ಲದೆ ಇದ್ರೂ ತಾಯಿಗೆ ಬುದ್ಧಿ ಇರಬೇಕು. ವಯಸ್ಸಾದ ಒಬ್ಬ ಮುದುಕಿ ಮೊಮ್ಮಕ್ಕಳನ್ನು ನೋಡಿಕೊಳ್ಳುವಂತೆ. ಗರ್ಭಿಣಿ ಮಾತೆ ತನ್ನ ಗರ್ಭದ ಶಿಶುವಿನ ಅಕ್ಕರೆಯನ್ನು ತಾನೇ ನೋಡಿಕೊಳ್ಳುವಂತೆ. ಶಾಂತಿ ಪರ್ವದ ಮಾತು ಮಹಾಭಾರತ. ನಮ್ಮ ದೇಶದಲ್ಲಿ ಸರ್ಕಾರದ ಕಲ್ಪನೆ, ಇಟ್ ಈಸ್ ದಿ ಗವರ್ಮೆಂಟ್ ದಟ್ ಮಸ್ಟ್ ಗೋ ಟು ದಿ ಪೀಪಲ್. ಸುತ್ತಾಡಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿರ್ತಾರೆ, ಗೋಕರ್ಣಕ್ಕೂ ಇರ್ತಾರೆ, ಹೇಳೋರು ಕೇಳೋರು ಇರ್ತಾರೆ. ಬರಬೇಕು, ನೋಡಬೇಕು, ರಸ್ತೆ ಹೇಗಿದೆ ನೋಡಬೇಕು. ಇಷ್ಟು ದೊಡ್ಡ ಊರಿನಲ್ಲಿ ಪ್ರಾಯಶಃ ನಂಗೆ ತಿಳಿದ ಹಾಗೆ 2 ಸಲ ಇದೊಂದು ದೇವಸ್ಥಾನದ ಆವರಣ ಬಿಟ್ಟರೆ ಒಂದು 500 ಜನ ಕೂತ್ಕೊಂಡು ಒಂದು ಪ್ರವಚನ ಕೇಳುವಂಥ ಒಂದು ಮಂದಿರ ಇಲ್ಲ. ಈ ಮಂದಿರವನ್ನು ಸರ್ಕಾರ ಮಾಡಿಸ್ಕೊಡ್ಬೋದು. ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತಾರೆ. ಇಂತಿಂಥ ತಾಲೂಕು ಡಿಸ್ಟ್ರಿಕ್ಟ್ಗಳಿಗೆ ಇಷ್ಟಿಷ್ಟು ಹಣ ಅಂತ ತೆಗೆದಿಟ್ಟಿರ್ತಾರೆ. ಪ್ರತಿಯೊಬ್ಬ MLAಗೆ ಇಷ್ಟು ಕೋಟಿ ರೂಪಾಯಿ ಅಂತ ಕೊಡ್ತಾರೆ ವರ್ಷಕ್ಕೆ. ಇಂಥ ಅಭಿವೃದ್ಧಿ ಕಾರ್ಯಗಳನ್ನು ಅವರೇ ಮಾಡಬೇಕು, ಆಯಾ ಸ್ಥಳದವ್ರು ಮಾಡಬೇಕು. ನಾವು ಹೇಳಿ ಮಾಡುವುದಲ್ಲ. ಯಾಕ್ರಿ ಕೆಲಸ ಆಗಲಿಲ್ವ, ನೀವು ಬಂದು ಕೇಳಲೇ ಇಲ್ವಲ್ಲ ಅಲ್ಲ, ನಾ ಕೇಳಿ ಮಾಡುವುದಲ್ಲ. ಇದು ಪಶ್ಚಿಮದವ್ರ ಪದ್ಧತಿ. ಅದು ವೆಸ್ಟರ್ನ್ ಡೆಮಾಕ್ರಸಿ. ಇವರು ಕೇಳಬೇಕು, ಅವರು ಬಂದು ಹೇಳಬೇಕು, ಮಾಡಬೇಕು. ಅದರ ಅರ್ಥ 400 ವರ್ಷದಿಂದ ಬ್ರಿಟನ್ನಲ್ಲಿ ಏನು ನಡೀತಿದೆ, ಮೊನ್ನೆ ಕಾಮತ್ ಅವರು ಹೇಳ್ತಿದ್ರು, ಪ್ರತಿ 7ರಲ್ಲಿ ಒಬ್ಬ ಇವತ್ತು ಇಂಗ್ಲೆಂಡಲ್ಲಿ, ಅಮೆರಿಕೆಯಲ್ಲಿ ಅಶಿಕ್ಷಿತ, ಇಲ್ಲಿಟ್ರೇಟ್. ನಮಗೆ ನಂಬಿಕೆ ಇಲ್ಲ. 7 ಜನರಲ್ಲಿ ಒಬ್ಬ ಅಶಿಕ್ಷಿತ, 8 ಜನರಲ್ಲಿ ಒಬ್ಬನಿಗೆ ಉದ್ಯೋಗ ಇಲ್ಲ. ಅವ್ರದ್ದು ಎಕಾನಮಿ, ಅವ್ರದ್ದು ಪೊಲಿಟಿಕಲ್ ಸೈನ್ಸು, ಅವರ ಸಾಮಾಜಿಕ ಪದ್ಧತಿ ಇಷ್ಟು ಕುಲಗೆಟ್ಟು ಹೋಗಿದೆಯಲ್ಲ. ಅಲ್ಲ, ಮೊದಲು ತಳಹದಿ ಇಲ್ಲ, ಬುಡುವಿಲ್ಲ, ಧರ್ಮ ಅನ್ನೋ ಕಲ್ಪನೆ ಇಲ್ಲ. ಪಶ್ಚಿಮದವರ ಹೂಣರ ಸಾಮ್ರಾಜ್ಯ ಇನ್ನು ಬೆರಳೆಣಿಸುವಷ್ಟರಲ್ಲಿ ಇನ್ನು 10 ವರ್ಷಗಳಲ್ಲಿ ಅಮೆರಿಕೆ ಸ್ಥಿತಿ ಏನಾಗ್ತದೆ ನೋಡಿ. ಇಡೀ ಜಗತ್ತಿನ ಶಾಪ ತಡ್ತಾ ಕೂತಿದೆ ಅವರಿಗೆ. ಅಲ್ಲಿ ಜನಗಳನ್ನೆಲ್ಲ ಕೊಂದು 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 ಕೋಟಿ ಕೋಟಿ ಆ ಕೆಂಪು ಭಾರತೀಯರನ್ನು ಕೊಂದು ಆಕ್ರಮಿಸಿ ಅವರು ಮಾಡಿರತಕ್ಕ ಈ ಅತ್ಯಾಚಾರಗಳನ್ನು ನಾ ಈಗ ಪುಸ್ತಕದಲ್ಲಿ ಓದ್ತಾ ಇದ್ದೆ. ಡಾಕ್ಟರ್ ಎಲ್ಲ ಪುಸ್ತಕ ಕೊಟ್ಟಿದ್ದಾರೆ, ಓದ್ತಾ ಕೂತಿದ್ದೇನೆ ನಾನು. ಯಾತಕ್ಕೆ ಹೇಳ್ತೇವೆ, ಯಾರಿಗೂ ಹಿಂಸೆ ಕೊಡದೆ, ಜಗತ್ತನ್ನು ಆಕ್ರಮಣ ಮಾಡದೆ, ನಮ್ಮನ್ನು ನಾವು ಸುಧಾರಿಸಿಕೊಂಡು ಧರ್ಮದಿಂದ ಬಾಳಬೇಕು ಅನ್ನುವ ಒಂದು ಸಂಸ್ಕೃತಿಯ ದೀಪವನ್ನು ಹಚ್ಚಿಟ್ಟವರು ನಮ್ಮ ಪೂರ್ವಜರು ಭಾರತ ದೇಶ ಒಂದರಲ್ಲೇ. ಇದು ಧರ್ಮದಿಂದ ಬಾಳಬೇಕು ಮನುಷ್ಯ. ಒಬ್ಬರೊಬ್ಬರಿಗೆ ಬೆಸಿಗೆ ಇರುವುದು ಧರ್ಮದ ಆಧಾರದಲ್ಲಿ ಹೊರತು ಹಣದಿಂದ ಮತ್ತೊಂದು ಅಲ್ಲ. ಆದ್ದರಿಂದ ಇಲ್ಲಿ ರಾಮ ಪಟ್ಟಾಭಿಷೇಕ ಆಗಬೇಕು, ಜನರನ್ನು ಕೇಳುವುದು ಇದು ಅಕಸ್ಮಾತ್. ಯಾತಕ್ಕೆ ಅಂದರೆ ಆಕ್ಷೇಪ ಮಾಡಿದರೆ ಜನ ಕೇಳಿದ್ರಪ್ಪ ಅಂತ ತಪ್ಪು ಅವರ ತಲೆ ಮೇಲೆ ಹಾಕೋಣ ಅಂತ ಮಾಡ್ತಿದ್ದಾನೆ ದಶರಥ. ಆದರೆ ಅದು ಬೇಕಿರಲಿಲ್ಲ. ಇವನಾಗಿ ಕೈಕೇಯಿ ತಂದೆಗೆ ಮಾತು ಕೊಡದೇ ಇದ್ದ ಪಕ್ಷದಲ್ಲಿ ಈ ಪ್ರಸಂಗವೇ ಹೇಳ್ತಾ ಇರಲಿಲ್ಲ. ಆ ಜನರೆಲ್ಲರೂ ರಾಮನನ್ನು ಕೊಂಡಾಡ್ತಾರೆ. ರಾಮ ಸತ್ಪುರುಷೋ ಲೋಕೆ ಸತ್ಯಧರ್ಮ ಪರಾಯಣ. ಸತ್ಪುರುಷ ಅನ್ನೋ ಮೊದಲನೇ ಮಾತು. ಸರ್ಕಾರವನ್ನು ಆಳುವುದಕ್ಕೆ ಯೋಗ್ಯನಾದ ವ್ಯಕ್ತಿಗಿರಬೇಕಾದ ಮೊದಲನೇ ಲಕ್ಷಣ ಏನು? ಸತ್ಪುರುಷನಾಗಿರಬೇಕು. ಒಂದು ಹಳ್ಳಿಲಿ ಪಟೇಲ ಅಂತಿರ್ತಾರೆ. ಹಳೆ ಕಾಲದಲ್ಲಿ ಈಗ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಪರಂಪರೆಯಿಂದ ಬರ್ತಿತ್ತು. ಪರಂಪರೆ ಅಂದರೆ ಅದಕ್ಕೆ ಅಂದರೆ ಪಟೇಲರು ಅಂದರೆ ಹೆದರ್ತಿದ್ರು. ಏನ್ರಿ ವರ್ಷದ ಕಂದಾಯ ಕೊಟ್ಟೇ ಇಲ್ವಲ್ಲ? ಇಲ್ಲ ಸ್ವಾಮಿ, ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ. ಅವ್ರ ಕಷ್ಟ ಸುಖ ತಿಳಿದಿದ್ದವನು ಸ್ವಲ್ಪ ವಾಯ್ದಾಗಿ ಅಡ್ಜಸ್ಟ್ ಮಾಡಿಕೊಂಡು ಜಮಾಬಂದಿ ಆಗುವಷ್ಟರಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದ. ಊರು ಜನ ಪಟೇಲ ಶಾನುಭಾಗ ಅಂತ ಗೌರವ ಕೊಡ್ತಿದ್ರು. ಮಧುರವಾದ ಸಂಬಂಧ ಇರ್ತಿತ್ತು. ಗುರುತು ಪರಿಚಯ ಊರು ಕೇರಿ ಗೊತ್ತಿಲ್ಲದೆ ಇದ್ದವನು ಸುಮ್ಮನೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದು ಹಿಂಸಾ ರೂಪದಲ್ಲಿ ಕರಗಳನ್ನು ಎಷ್ಟೋ ಜನ ರೊಚ್ಚಿಗೆದ್ದು ಹಿಂದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ DC ಕೊಂದಂಥ ಉದಾಹರಣೆ ಇದೆ. ಬರಗಾಲ ಬಂದಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಕಂದಾಯ ಕೊಡುವಂಥ ಬಿಳಿನವನು ಕೇಳಿದರೆ ಆ ಬಿಳಿನನ್ನೇ ಗುಂಡಿಕ್ಕಿದ್ದಾರೆ, ಹೊಡೆದಿದ್ದಾರೆ, ನರಗುಂದದ ಕಥೆ ಎಲ್ಲ ಕೇಳಿದ್ದೀರಿ, ಮಾಡಿದ್ದೀರಿ. ಇದು ಯಾತಕ್ಕೆ ಹೇಳ್ತೇವೆ ಅಂದರೆ ಪ್ರಜೆ ಮತ್ತು ರಾಜ ಇವರಲ್ಲಿ ಮಧುರ ಸಂಬಂಧ ಇರಬೇಕು. ಹೇಗೆ ಗುರು ಶಿಷ್ಯರಲ್ಲಿ ಮಧುರ ಸಂಬಂಧ ಇರಬೇಕು, ಹೇಗೆ ನೆರೆಹೊರೆ ಮನೆಯಲ್ಲಿ ಮಧುರ ಸಂಬಂಧ ಇರಬೇಕು. ಆ ಮಾಧುರ್ಯವೆಂಬುದು ಇಡೀ ಸಮಾಜದ ಮುಖ್ಯವಾದ ಸೂತ್ರ, ಬೆಸುಗೆಯ ಸೂತ್ರ. ಪೌರಾನ್ ಸ್ವಜನವನ್ನಿತ್ಯಂ ಕುಶಲಂ ಪರಿಪೃಚ್ಛತಿ ಪುತ್ರೇಷು ಅಗ್ನಿಷು ದಾರೇಷು ಪ್ರೇಷ್ಯ ಶಿಷ್ಯಗಣೇಶು ಚ ನಿಖಿಲೇನ ಆನುಪೂರ್ವ್ಯಾಂಚ ಪಿತಾ ಪುತ್ರ ಅನಿವ ಔರಸಾನೆ. ಯಾರನ್ನು ಕಂಡರೂ ಯೋಗಕ್ಷೇಮ ವಿಚಾರ ಮಾಡುವಾಗ ಮಕ್ಕಳು ಚೆನ್ನಾಗಿದ್ದಾರೆಯೇ, ಕೆಲವರಲ್ಲಿ
ಪುತ್ರೇಶು ಅಗ್ನಿಷು ಬ್ರಾಹ್ಮಣೋತ್ತವರನ್ನು ಕಂಡ್ರೆ ನಿಮ್ಮ ಅಗ್ನಿಹೋತ್ರ ನಿರ್ವಿಘ್ನವಾಗಿ ನಡೀತಾ ಇದೆಯೇ? ಬೇರೆಯವ್ರನ್ನ ಕಂಡ್ರೆ ನಿಮ್ಮ ಯಜಮಾಂತಿ ಸೌಖ್ಯವಾಗಿದ್ದಾಳೆಯೇ? ಮೊಮ್ಮಕ್ಕಳೆಲ್ಲ ಸೌಖ್ಯವಾಗಿದ್ದಾರೆಯೇ? ಯಾರ್ಯಾರನ್ನು ಯಾವ್ಯಾವ ರೀತಿ ಯೋಗಕ್ಷೇಮ ಮಾಡಬೇಕು? ನಾನು ದೊರೆಯ ಮಗ ಎಂಬ ಸೊಕ್ಕಿಲ್ಲದೆ ರಾಮಚಂದ್ರ ಸ್ವಾಮಿ ಎಲ್ಲರನ್ನೂ ಯೋಗಕ್ಷೇಮ ಮಾಡ್ತಾನೆ. ಆದ್ದರಿಂದ ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ ವ್ಯಸನೇಶು ಮನುಷ್ಯಾಣಂ ವೃಷಂ ಭವತಿ ದುಃಖಿತಃ. ಯಾರಿಗಾದರೂ ಕಿಂಚಿತ್ ವ್ಯಸನ ಉಂಟಾದರೆ ತನಗೇ ಕಷ್ಟ ಬಂದಂತೆ ದುಃಖ ಪಡ್ತಾನೆ. ಇನ್ನೊಬ್ಬರು ಸಂತೋಷದಲ್ಲಿದ್ದರೆ ತನ್ನ ಉತ್ಸವ ಎಂಬುದಾಗಿ ಸಂತೋಷ ಪಡ್ತಾನೆ ರಾಮಚಂದ್ರ ಎಂಬುದಾಗಿ. ಅಂದರೆ ಪ್ರಜೆಗಳಿಗೆ ಸ್ಪಂದನೆ, ಅವರ ಸುಖ ದುಃಖಗಳಿಗೆ ಸ್ಪಂದನೆ ಮಾಡತಕ್ಕಂಥವನು. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯ ಗುಣ ಇತ್ತು ರಾಮನಲ್ಲಿ. ಅದು ಇವತ್ತಿಗೆ ತುಂಬ ಪ್ರಸ್ತುತವಾದದ್ದು. ಇದು ಬೆಂಗಳೂರಿನಲ್ಲಿ ತುಂಬ ಹೊತ್ತು ವಿಚಾರ ಮಾಡಿದೆವು. ಜನ ತುಂಬ ಬೆಚ್ಚಿ ಬಿದ್ದರು, ಆಶ್ಚರ್ಯಪಟ್ಟರು. ಅದು ಯಾವ ಗುಣ ಅಂದರೆ, ದೊರೆಯಾದವನಲ್ಲಿ ನಿಷ್ಪಕ್ಷಪಾತವಾದಂತಹ ಈ ನ್ಯಾಯ ವಿತರಣೆಯ ಶಕ್ತಿ ಹೊಂದಿರಬೇಕು. ನ್ಯಾಯ ವಿತರಣೆ ಅಂದ್ರೇನು? ಈ ಯಾರಿಗೆ ನ್ಯಾಯ ಕೊಡ್ತಿದ್ದೀನಿ ಅನ್ನೋದು ನಿಮ್ಮ ಕೆಲಸ ಅಲ್ಲ. ಅಲ್ಲಿ ಪಕ್ಷ ಇದೆ, ಪ್ರತಿಪಕ್ಷ ಇದೆ, ವಾದ ಇದೆ, ವಿವಾದವಿದೆ. ಅದಾದ ನಂತರ ಈ ತೀರ್ಮಾನ ಕೊಟ್ಟರೆ ಏನು ಪರಿಣಾಮ ಆಗುತ್ತೆ ಅನ್ನೋದು ದಟ್ ಈಸ್ ನಾಟ್ ಯುವರ್ ಕನ್ಸರ್ನ್. ಇದು ಜಡ್ಜರ್ ಕನ್ಸರ್ನ್ ಅಲ್ಲ. ತೀರ್ಮಾನ ಅದು ನ್ಯಾಯಬದ್ಧವಾಗಿದೆಯೇ ಅನ್ನೋದು ಅಷ್ಟೇ ನಿಮ್ಮ ಕನ್ಸರ್ನ್. ಅದನ್ನು ಕೊಟ್ಟರೆ ಅಕಸ್ಮಾತ್ ಒಬ್ಬ ಪಾಪಿ ಅನೇಕರನ್ನು ಕೊಂದಿದ್ದ, ಅಫ್ಸಲ್ ಗುರು ಅಂತಿದ್ದ ನೋಡಿ, ಅವನ್ನೇನು ಹಾಕಬೇಕು ಅಂತ ಮಾಡಿದ್ದಾರೆ. ಅವನು ಪಾರ್ಲಿಮೆಂಟನ್ನು ಉತ್ಪಾಟನೆ ಮಾಡಬೇಕು ಅಂತ ಬಾಂಬ್ ಬೆಸೆದು ಅನೇಕರ ಮರಣಕ್ಕೆ ಕಾರಣವಾದಂತಹ ಒಬ್ಬ ಪಾಪಿ. ಸುಪ್ರೀಂ ಕೋರ್ಟ್ನವರು ಆರ್ಡರ್ ಮಾಡಿದರು, ಇವನನ್ನು ನೇಣು ಹಾಕಬೇಕು. ಆ ನೇಣು ಹಾಕೋದಕ್ಕೆ ದಿನಾಂಕವನ್ನು ಗೊತ್ತು ಮಾಡಿ ಆಯಿತು. ಯಾವನಿಗೆ ನೇಣು ಹಾಕಬೇಕಾಗಿತ್ತೋ ಅವನಿಗೆ ನನ್ನನ್ನು ಮಾಫಿ ಮಾಡಿ ಅಂತ ಕೇಳುವ ಬುದ್ಧಿ ಇಲ್ಲ. ಯಾಕೆ? ನಾ ಮಾಡಿದ ಸರಿ ಇದೆ, ನನ್ನ ಧರ್ಮದ ಪ್ರಕಾರ ನಾನು ಹಿಂದೂ ದೇಶವನ್ನು ಹಾಳು ಮಾಡಿದರೆ ನನಗೆ ಸ್ವರ್ಗದಲ್ಲಿ ಜಾಗ ಸಿಗ್ತದೆ ಅಂತ ಅವನ ಶಾಸ್ತ್ರ ಹೇಳ್ತದಂತೆ. ಅವನ ಅರ್ಜಿ ಹಾಕಲಿಲ್ಲ, ಅವನ ತಾಯಿಯೋ ತಂದೆಯೋ ಬಂಧುಗಳು ಹಾಕಿದರು. ಕೊನೆಯಲ್ಲಿ ಪಾಪಿ ನೀನು ಕೊಡು ಅಂತ ಅವನ ಕೈಯಲ್ಲಿ ಅರ್ಜಿ ಕೊಡಿಸಿದರು. ಈಗ ಅದು ಪ್ರೆಸಿಡೆಂಟ್ ಹತ್ರ ಕೂತಿದೆ. ಈಗ ಅವ್ರಿಗೆ ಕ್ಷಮಾದಾನ ಮಾಡಬೇಕೇ ಮಾಡಬೇಡವೇ ಪ್ರಶ್ನೆ. ಕ್ಷಮಾದಾನ ಮಾಡಿದರೂ ಹಿಂದೂಗಳು ಓಟ್ ಬರೋದಿಲ್ಲ, ನೇಣು ಹಾಕಿದರೂ ಮುಸ್ಲಿಮರು ಓಟ್ ಬರೋದಿಲ್ಲ. ಮುಂದೆ ಏನಾಗ್ತದೆ ಅನ್ನೋ ಎಲೆಕ್ಷನ್ ದೃಷ್ಟಿಯನ್ನು ನೀವಿಟ್ಕೊಂಡು ಕೊಲ್ಲಬೇಕಾದವನನ್ನು ಒಬ್ಬನನ್ನು ಅಪರಾಧಿ ಅಂತ ತಿಳಿದು ಕೊಲ್ಲದೇ ಇದ್ದರೆ ಪಾಪ ಬರ್ತದೆ. ಅಥವಾ ನಿರಪರಾಧಿ ಒಬ್ಬನನ್ನು ಬಿಟ್ಟರೆ ಒಂದು ಕಮ್ಯುನಿಟಿ ಹಿಗ್ತದೆ ಅನ್ನೋ ದೃಷ್ಟಿಯಿಂದ ಮತ್ತೆ ಓಟಾಸೆಯಿಂದ ಬಿಟ್ಟರೆ ಅದರಲ್ಲಿ ದೋಷಗಳು ಬರ್ತವೆ. ರಾಮಚಂದ್ರ ನ್ಯಾಯ ಪದ್ಧತಿಯಲ್ಲಿ ಈ ಪಕ್ಷಪಾತವನ್ನು ಮಾಡ್ತಾ ಇರಲಿಲ್ಲ. ಹಂತ್ಯೇವ ನಿಯಮಾದ್ವಧ್ಯಾನ್, ನಿಮಗೆ ಉಪಯೋಗ ಬರುತ್ತೆ ವಾಕ್ಯ, ಎಲ್ಲರೂ ಗುರುತಿಟ್ಕೊಳ್ಳಿ. ಮುಂದೆ ದಶರಥನಿಗೆ ರಾಮನಿಗೆ ವ್ಯತ್ಯಾಸ ತೋರಿಸ್ತೇನೆ. ಹಂತ್ಯೇವ ನಿಯಮಾದ್ವಧ್ಯಾನ್ ಅವಧ್ಯೇಶು ನ ಕುಪ್ಯತಿ. ಅವಧ್ಯೇಶು ನ ಕುಪ್ಯತಿ. ನಿರಪರಾಧಿಗಳನ್ನು ವಿನಾಕಾರಣ ಒಬ್ಬರಿಗೆ ಬದಲಾಗಿ ಇನ್ನೊಬ್ಬರು ನೇಣು ಹಾಕೋಕೆ ಬರೋದಿಲ್ಲ. ಒಬ್ಬರು ಮುಸ್ಲಿಮರನ್ನು ನೇಣು ಹಾಕಿದ್ದಾಯ್ತಲ್ಲ ಅಂತ ಇನ್ನೊಬ್ಬನ ಕರ್ಕೊಂಬಂದು ಇವನು ಹಿಂದೂ ಇದ್ದಾನೆ, ಇವನು ನೇಣು ಹಾಕಿದ್ದೇವೆ, ಸಮವಾಯಿತು ಅಂತ ನೀವು ಮಾಡೋಕೆ ಬರೋದಿಲ್ಲ. ರಾಮಚಂದ್ರ ಅಷ್ಟು ನಿಷ್ಪಕ್ಷಪಾತವಾದ ದೊರೆ ಎಂಬುದಾಗಿ ಜನಗಳು ಹೇಳ್ತಿದ್ದಾರೆ ದಶರಥನಿಗೆ. ಆದರೆ ಸ್ವಯಂ ದಶರಥನ ನೀತಿ ಏನಿತ್ತು, ಅವನದು ನೀತಿ ಇದೇ ಆಗಿದ್ದರು. ಅವತ್ತು ರಾತ್ರಿ ರಾಮ ಪಟ್ಟಾಭಿಷೇಕವನ್ನು ನಿಶ್ಚಯಪಡಿಸಿ ಊರ್ಲೆಲ್ಲ ಡಂಗೂರ ಸಾರಿದ ಮೇಲೆ ಅರ್ಧರಾತ್ರಿಯಲ್ಲಿ ಕೈ ಅರಮನೆಗೆ ಹೋಗಿ ಅವಳ ಜೊತೆಯಲ್ಲಿ 5 ನಿಮಿಷ ಮಲ್ಕೊಳ್ಳಬೇಕು ಅಂತ ಯೋಚನೆ ಮಾಡಿದವನು ಕೋಪಗ್ರಹದಲ್ಲಿರ್ತಕ್ಕ ಅವಳನ್ನು ನೋಡಿ, ಯಾತಕ್ಕೆ ಹೀಗೆ ಮಲಗಿದ್ದೀಯೆ, ಒಡವೆ ಎಲ್ಲ ಯಾತಕ್ಕೆ ಹಾಕಿ ಚೆಲ್ಲಿದ್ದೀಯೆ, ನನ್ನ ಹೊಟ್ಟೆ ಯಾಕೆ ಉರಿಸ್ತೀಯೆ ಅಂತ ಕೇಳುವಾಗ ಅವಧ್ಯ ವಧ್ಯತಾಂಕೋವ ವಧ್ಯಕ್ಕೋವ ವಿಮುಚ್ಯತಾಂ. ಇದು ಕಾಮಾವಸ್ಥೆ ನೋಡಿ. ಪತ್ನಿ ಸುಖ ಬೇಕವನಿಗೆ. ಕೊಲ್ಲಬಾರದು ಯಾವನನ್ನು ಕೊಲ್ಲಲಿ ಕೈ ನಿನ್ನ ಸಲುವಾಗಿ, ಕೊಲ್ಲಬೇಕಾದ ಯಾವನನ್ನು ಬಿಟ್ಟು ಬಿಡಲಿ ಹೇಳು. ಆಢ್ಯನನ್ನು ದರಿದ್ರನ ಯಾವನನ್ನು ಮಾಡಲಿ, ದರಿದ್ರನನ್ನು ಯಾವನನ್ನು ಆಢ್ಯನನ್ನಾಗಿ ಮಾಡಲಿ. ನಿನಗಿಷ್ಟ ಇರುವುದಾದರೆ ಒಂದು ಹೆಣ್ಣಿನ ಪ್ರೀತಿಗೋಸ್ಕರವಾಗಿ ನ್ಯಾಯವನ್ನು ಗಾಳಿಗೆ ತೂರಿ ಬಿಡ್ತೇನೆ. ಎಲ್ಲ ದಶರಥ ಹೇಳುವ ಮಾತೇ ಇದು. ದಶರಥ ಹೇಳಲಿಲ್ಲ. ಕಾಮೋ ಕಾರ್ಷೀತ್ ಮಂಜುರ ಕಾರ್ಷೀತ್. ಅವನ ಬಾಯಲ್ಲಿ ಆ ಕಾಮಕ್ರೋಧ, ಒಂದು ಹೆಂಡತಿ ಮೇಲಿನ ವ್ಯಾಮೋಹ
ಇಕ್ಷ್ವಾಕು ದೊರೆಗಳ ಬಾಯಲ್ಲಿ ಬರಬಾರದು ಮಾತನ್ನಾಡಿಸಿತು. ಅದಕ್ಕಾಗಿಯೇ ದೊರೆಗಳಿಗೆ ಇಂದ್ರಿಯ ನಿಗ್ರಹ ಅನ್ನೋದು ಬೇಕು. ಪತ್ನಿಯನ್ನೂ ನಂಬಬಾರದು ಅಂತಾನೆ ಚಾಣಕ್ಯ. ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಉದಾಹರಣೆ ಕೊಡ್ತಾನೆ. ಎಂಥೆಂಥ ಪತ್ನಿಯರನ್ನು ನಂಬಿ ಎಂಥೆಂಥ ದೊರೆಗಳು ಆಪತ್ಕಾಲದಲ್ಲಿ ಹತರಾದರು. ಆದ್ದರಿಂದ ಪತ್ನಿಯನ್ನೂ ನಂಬಬಾರದು. ದೊರೆಯಾದವನು ಒಂದೇ ಕಡೆ ಮಲಗಬಾರದು, ದಿವಸಕ್ಕೊಂದು ಕಡೆ ಬೆಡ್ರೂಮ್ ಚೇಂಜ್ ಮಾಡಬೇಕು. ಒಂದೇ ಕಡೆ ಇದ್ದರೆ ಶತ್ರುಗಳು ತಿಳ್ಕೊಂಡು ಕೊಲ್ಲುವುದಕ್ಕೆ ಅವಕಾಶವಾಗುತ್ತೆ ಅಂತ ರಾಜನಿಗೆ ಪತ್ನಿ ಜೊತೆಯಲ್ಲಿ ಮಲಗುವ ಹಕ್ಕಿನಲ್ಲಿ ಕೆಲವು ನಿಯಮಗಳನ್ನು ವಿಧಿಸಿದ್ದಾನೆ. ಬೆಂಗಳೂರಿನಲ್ಲಿ ಜೈನ್ ಕಾಲೇಜ್ನಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದ ಮೇಲೆ 3 ಉಪನ್ಯಾಸ ಕೊಟ್ಟೆ ಇಂಗ್ಲಿಷ್ನಲ್ಲಿ. ಅದು ರೆಕಾರ್ಡ್ ಆಗಿದೆ. ಕೆಲವರು ಪ್ರಶ್ನೆಯನ್ನೇ ಕೇಳಿದರು, ಅದಕ್ಕೆ ಇದನ್ನು ಉತ್ತರ ಹೇಳಿದರೆ ಹೋ ಅಂದ್ರಲ್ಲಿ ಜನಗಳು. ಅಂದರೆ ದೊರೆಗೂ ಸ್ವಾತಂತ್ರ್ಯ ಇಲ್ಲ ಪತ್ನಿ ಜೊತೆಯಲ್ಲಿ ಮಲಗುವುದಕ್ಕೆ, ಹೀಗೆ ಬರೆದು ಬಿಟ್ಟಿದ್ದಾನೆ ಕೌಟಿಲ್ಯ. ಅವ್ರಿಗೆ ಒಪ್ಪಿಗೆ ಇಲ್ಲ. ನಾ ಹೇಳಿದೆ, ದೊರೆ ಹೋದರೆ ರಾಜ್ಯ ಹಾಳಾಗಿ ಹೋಗ್ತದೆ. ಒಬ್ಬ ನೆಹರು ಲೇಡಿ ಮೌಂಟ್ ಬೇಟನ್ ಸಹವಾಸದಿಂದ, ಇದೆಲ್ಲ ಇಂಟರ್ನೆಟ್ಟಲ್ಲಿದೆ, ನಿನ್ನೆ ತನಕ ಹೇಳ್ತಿದ್ದವನು ಭಾರತ ಇಬ್ಬಾಗ ಆಗಕೂಡದು ಅಂತ ಹೇಳ್ತಿದ್ದವನು ಬೆಳಗ್ಗೆ ಎದ್ದು ಕೂಡಲೇ ಪಾಕಿಸ್ತಾನ ಹರಿದು ಚೂರು ಮಾಡುವುದಕ್ಕೆ ಒಪ್ಪಿಗೆಯನ್ನು ಸೈನ್ ಮಾಡಿಕೊಟ್ಟ ಒಬ್ಬ ಲೇಡಿ ಮೌಂಟ್ ಬೇಟನ್ ಸಹವಾಸದಿಂದ. ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ರೆ ಏನಾಗುತ್ತೆ? ದೇಶ ಚೂರಾಗ್ತದೆ. 2 ಆಗಿದ್ದಲ್ಲ, 3 ಆಗಿದ್ದಲ್ಲ, 30 ಚೂರಾಗ್ತದೆ. ನಿನ್ನೆ ಮೊನ್ನೆ ಪೇಪರ್ಗಳೆಲ್ಲ ನೋಡಿ, ಗುರುಮೂರ್ತಿಯವರು ಉಳಿದವರೆಲ್ಲ ಲೇಖನ ಬರೀತಾ ಕೂತಿದ್ದಾರೆ. ಕಾಶ್ಮೀರ ಸ್ವತಂತ್ರವಾದರೆ, ಮುಸಲ್ಮಾನ್ ರಾಜ್ಯವಾದರೆ, ಅಸ್ಸಾಂ ಸ್ವತಂತ್ರವಾದರೆ, ತ್ರಿಪುರಾ ಸ್ವತಂತ್ರವಾದರೆ, ಗಲ್ಲಿ ಗಲ್ಲಿಯಲ್ಲಿ ಬೀದಿ ಬೀದಿಯಲ್ಲಿ ಒಂದೊಂದು ಪಾಕಿಸ್ತಾನ ಉದಯವಾದರೆ ಆಳೂರು ಯಾತಕ್ಕೆ ಬೇಕು? ಸಮುದ್ರಕ್ಕೆ ಹಾರಿಕೊಂಡು ಸಾಯಬೇಕು ಅವರು. ನ್ಯಾಯ ಎನ್ನುವುದು ಒಂದೇ ತಕ್ಕಡಿ, ಎಲ್ಲರಿಗೂ ಒಂದೇ. ಆ ಒಂದೇ ಇಲ್ಲದೆ ಪಕ್ಷಪಾತ ಎಲ್ಲಿ ಮಾಡ್ತೀರಿ? ರಾಷ್ಟ್ರ ಹಾಳಾಗ್ತದೆ. ಆದ್ದರಿಂದ ದಶರಥ, ನೀನಾದರೂ ಸ್ವಲ್ಪ ಕಾಮಕ್ರೋಧದಲ್ಲಿ ಹೆಚ್ಚು ಕಮ್ಮಿ ನೋಡಬಹುದು. ರಾಮ ಹಾಗೆ ಮಾಡುವುದಿಲ್ಲ. ಹಂತ್ಯೇವ ನಿಯಮಾದ್ವಧ್ಯಾನ್ ಅವಧ್ಯೇಶು ನ ಕುಪ್ಯತಿ. ಆದ್ದರಿಂದ ರಾಮನಿಗೆ ಪಟ್ಟಾಭಿಷೇಕ ಮಾಡು ಎಂಬುದಾಗಿ ಅವರೆಲ್ಲ ಹೇಳಿದರು. ಕರತಾಡನ ಮಾಡಿದರು. ತುಂಬ ಸಂತೋಷವಾಯಿತು. ರಾಮನನ್ನು ಕರ್ಕೊಂಡು ಬಾ ಅಂತ ಅಪ್ಪಣೆ ಮಾಡಿದ ಸುಮಂತ್ರನಿಗೆ. ರಾಮಚಂದ್ರನಿಗೆ ಸಮಾಚಾರ ಗೊತ್ತಿಲ್ಲ. ಇದೆಲ್ಲ ಮನುಷ್ಯ ನಾಟಕದ ರೀತಿಯಲ್ಲಿ ತಂದೆಯವರು ಕರೀತಾ ಇದ್ದಾರೆ. ಅಷ್ಟರಲ್ಲಿ ಊರಲ್ಲೇನಾಗಿದೆ, ಇದು ಇನ್ನೂ ಡಂಗೂರ ಹಾಕೋದಕ್ಕೆ ಮುಂಚೆ ಗುಸುಗುಸು ಸಮಾಚಾರ ಹರಡಿಬಿಟ್ಟಿದೆ. ಸ್ತ್ರೀಯರು, ಪುರುಷರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಹೊಸ ಬಟ್ಟೆಗಳನ್ನು ಉಟ್ಟು ದೇವಸ್ಥಾನಗಳಿಗೆ ಹೋಗಿ ಹೋಗಿ, ಅಪ್ಪ ನಮ್ಮ ದಶರಥನ ಬುದ್ಧಿ ಒಂದೇ ರೀತಿ ಇರಲಿ, ಸ್ಥಿರಚಿತ್ತವಾಗಿರಲಿ. ಈಗ ಹೇಳಿದ್ದಾನೆ, ನಾಳೆ ಮಾತು ಬದಲಾಯಿಸೋದು ಬೇಡ. ರಾಮನಿಗೆ ಪಟ್ಟಾಭಿಷೇಕ ಆಗಲಿ, ರಾಮನಿಗೆ ಪಟ್ಟಾಭಿಷೇಕ ಆಗಲಿ ಅಂತ ಎಲ್ಲರೂ ಹರಕೆ ಹೊತ್ತು ಹೇಳ್ತಾ ಇದ್ದಾರೆ. ದಶರಥನ ಮನಸ್ಸು ಎಂಥದ್ದು ಅಂತ ಊರಿಗೆ ಗೊತ್ತಾಗಿದೆ. ಮೊದಲನೇದಾಗಿ ಒಂದು ಆಶ್ಚರ್ಯವಾದ ಶ್ಲೋಕ. ಸ್ತ್ರೀಯೋ ವೃದ್ಧಾ ತರುಣ್ಯಾಶ್ಚ ಸಾಯಂ ಪ್ರಾತಃ ಸಮಾಹಿತಾ ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯ ಅರ್ಥೇ ಮನಸ್ವಿನಃ. ಸ್ತ್ರೀಯ ವೃದ್ಧಾ ತರುಣ್ಯಶ್ಚ, ಈ 3 ಒಂದೇ ಅರ್ಥ ಅಲ್ವೇ? ಸ್ತ್ರೀಯರಂದ್ರೆ ಸಾಕು, ಅದರಲ್ಲಿ ವೃದ್ಧಾ ತರುಣ್ಯಶ್ಚ ಯಾಕೆ ಬಿಡಿಸಿ ಹೇಳಿದರು ಅಂತ ಕೇಳಿದರೆ, ಸ್ತ್ರೀಯರಲ್ಲಿ ಮಧ್ಯಮ ವಯಸ್ಸಿನವರಿದ್ದರು, ತರುಣಿಯರು ಅವಿವಾಹಿತರಿದ್ದರು, ತುಂಬ ವಯಸ್ಸಾದ ಮುದುಕಿಯರಿದ್ದರು. ಅವರೆಲ್ಲರಿಗೂ ರಾಮ ಪಟ್ಟಾಭಿಷೇಕವೇ ಬೇಕಾಗಿತ್ತು. ಯಾತಕ್ಕೆ ಅಂತ ಕೇಳಿದರೆ, ತರುಣಿಯರಿಗೆ ರಾಮನೇ ದೊರೆಯಾದರೆ ಮುಂದೆ ಬರತಕ್ಕ ತಮ್ಮ ತಮ್ಮ ಪತಿ ಅವರು ಏಕಪತ್ನಿ ವ್ರತವನ್ನು ಯಥಾ ರಾಜ ತಥಾ ಪ್ರಜಾ ಸವತೆ ಕಾಟ ಇಲ್ಲದೆ ಇರುತ್ತೆ ಅಂತ ತರುಣಿಯರು ರಾಮನೇ ದೊರೆಯಾಗಲಿ. ಮಧ್ಯಮ ವಯಸ್ಸಿನವರಿಗೆ ಆಯಿತು, 2-3 ಹೆಂಡತಿ ಮಾಡ್ಕೊಂಡಿದ್ದಾನೆ ಯಜಮಾನ, ಜಗಳ ಇಲ್ಲದೆ ಇರಲಿ. ವೃದ್ಧರಿಗೆ ಆಯಿತು, ಸವತೀರ್ ಕಾಟ ಇದ್ದರೂ ಪರವಾಗಿಲ್ಲ, ಅವರ ಸವತೀರ ಮಕ್ಕಳು ಒಂದು ನಮಗೆ ಸೇವೆಯನ್ನಾದರೂ ಮಾಡಿ ರಾಮ ಹೇಗೆ ಮಾಡ್ತಾನೆಯೋ ಎಂಬುದಾಗಿ ಅಯೋಧ್ಯಾವಾಸಿಗಳೆಲ್ಲರಿಗೆ ರಾಮನೇ ದೊರೆಯಾಗಬೇಕು ಅಂತ ತುಂಬ ಸಂತೋಷವಾಗಿದೆ. ಘಂಟೆ ಬಾರಿಸ್ತಾ ಇದ್ದಾರೆ. ಊರಲ್ಲೆಲ್ಲ ಉತ್ಸವ ಶುರುವಾಗಿ ಹೋಯಿತು. ಈ ಕಡೆಯಲ್ಲಿ ಪುತ್ರಾನುಶಾಸನ, ಮಗನನ್ನು ಕರೆಸ್ತಾನೆ ದಶರಥ. ತುಂಬಿದ ಸಭೆಯಲ್ಲಿ ಚಕ್ರವರ್ತಿ ಮೇಲೆ ಕೂತಿದ್ದಾನೆ. ರಾಮ ಬರುವುದನ್ನು ಬೀದಿಯಲ್ಲಿ ನೋಡಬೇಕು ಅಂತ, ಚಪಲ ಉತ್ಸವ ನೋಡಬೇಕು ಅಂತ ಅರಮನೆ ಮಾಳಿಗೆ ಮೇಲೆ ಸಭೆಯಲ್ಲಿ ಕೂತಿದ್ದ ದೊರೆ ಸಭಾ ಮರ್ಯಾದೆಯನ್ನು ಮುರಿದು ಮಾಳಿಗೆ ಮೇಲೆ ಹೋಗಿ ನಿಂತು ರಾಮ ಬರುವುದನ್ನು ನೋಡ್ತಾನೆ. ಅವನಿಗೆ ರಾಮ ಅಂದ್ರೆ ಅಷ್ಟು ಪ್ರೀತಿ. ನೋಡಬೇಕು. ನೋಡ್ದ, ತುಂಬ ಸಂತೋಷವಾಯಿತು. ಹತ್ತಿರ ಬಂದ ಮಗುವನ್ನು ಮುದ್ದಾಡಿ ಪಕ್ಕದಲ್ಲಿ ಕೂರಿಸಿ
ರಾಮ, ಇವರೆಲ್ಲ ನಿನ್ನ ಪಟ್ಟಾಭಿಷೇಕ ಬಯಸ್ತಾರಪ್ಪ ನೋಡು, ನಾನೇನೋ ಬೇಡ ಅಂತಿದ್ದೆ, ಅವರು ಹೇಳಿದ್ದಾರೆ, ಅವರು ಬಲಾತ್ಕಾರಕ್ಕೆ ಮಾಡ್ತೇನೆ ಎನ್ನುವ ಹಾಗೆ ನಾಟಕವನ್ನು ಮಾಡಿ, ಸರಿ ನೋಡು ರಾಮ, ಒಂದು ಆಶ್ಚರ್ಯ, ನಾನು ನಿನಗೆ ಪಟ್ಟಾಭಿಷೇಕ ಅಂತ ಚಿಂತೆ ಮಾಡೋ ಹೊತ್ತಿಗೆ ಪಂಚಾಂಗ ತೆಗೆದು ನೋಡಿದ್ರೆ ಚೈತ್ರ ಮಾಸವೇ ಬರಬೇಕೆ ಎಂದ.